ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 14ನೇ ತಾರೀಕು ಡಿಸೆಂಬರ್ 2024 ಸೋಮವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯನೆ, ಹೇಮಂತ ಋತು, ಮಾರ್ಗಶಿರ ಮಾಸೆ, ಕೃಷ್ಣ ಪಕ್ಷದ ಪಾಡ್ಯಮಿ ತಿಥಿ, ಆರುದ್ರಾ ನಕ್ಷತ್ರ, ಶುಕ್ಲ ಯೋಗ, ಕೌಲವ ಕರಣ. ಇವತ್ತಿನ ಪಂಚಾಂಗ ಫಲ ಧನುರ್ಮಾಸ ಆರಂಭ. ತುಂಬ ವಿಶೇಷವಾದ ಮಾಸ ನೋಡಿ. ಧನುರ್ಮಾಸ ಅಂದ್ರೆ ನಾವು ಧನಸ್ಸಿನ ತರ ಮಲಕ್ಕೋತೀವಿ, ಬಗ್ಗಿರುತ್ತೆ ನೋಡಿ, ಹಿಂಗೆ ಪುಟು ಪಾಪು ತರ ಮಲಕ್ಕೋತೀವಿ. ಚಳಿ ಜಾಸ್ತಿ, ಹೃದಯಾಘಾತಗಳು ಜಾಸ್ತಿ, ತೊಂದರೆಗಳು ಜಾಸ್ತಿ, ಆರೋಗ್ಯದಲ್ಲಿ ತೊಂದರೆ. ಅದಕ್ಕೆ ನೋಡಿ ಎಲ್ಲಾ ದೇವಸ್ಥಾನಗಳಲ್ಲಿ ಮೊದಲು ಬಾವಿಗಳಿರ್ತಿತ್ತು. ಬಾವಿಯಿಂದ ನೀರು ತೆಗೆದು ಇಲ್ಲ ಒಂದು ಬೋರ್ವೆಲ್ಲಿಂದ ನೀರು ಹೊಡೆದು ಆ ಬಿಸಿ 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 ನೀರು ಮೇಲೆ ಬೀಳ್ತಿತ್ತು. ಬೆಚ್ಚಗಿನ ನೀರು, ತಣ್ಣೀರೇ ಇಡೀ ಮೈಯೆಲ್ಲ ಕಾಲಿನ ಅಂಗುಷ್ಟದಿಂದ ನೆತ್ತಿವರೆಗೂ ಪಳ್ಳಂತ ಹೊಡೆಯೋದು. ಅದಕ್ಕೆ ಅಯ್ಯಪ್ಪ ಮಾಲಾಧಾರಣೆ, ಹನುಮಾನ್ ಮಾಲಾಧಾರಣೆ, ಈ ಥರ ಬೇರೆ ಬೇರೆ ಸೇವೆಗಳು, ವಿಷ್ಣು ಸೇವೆ, ಶಿವ ಸೇವೆ, ದೇವಿ ಸೇವೆ, ಇದೆಲ್ಲ ಧನುರ್ಮಾಸ ವಿಶೇಷ. ಮನುಷ್ಯ ಮಲಗಿರ್ತಾನೆ, ಮಲಗಿಸ್ಬಿಡುತ್ತೆ, ಕಫ ಜಾಸ್ತಿ ಆಗುತ್ತೆ. ಇದಕ್ಕೇನು ಮಾಡ್ತಾರೆ, ಅವನಿಗೆ ಕಿವಿ ಮಂದ, ಆಲೋಚನೆ ಮಂದ, ಚಳಿ ಜಾಸ್ತಿ ಅಲ್ವಾ, ಕಫ ಜಾಸ್ತಿ, ನಿದ್ರೆ ಜಾಸ್ತಿ, ಬಂದು ಕೆಲಸ ಮಾಡೋಕ್ಕಾಗಲ್ಲ, ಚರ್ಮ ಎಲ್ಲ ಸುಕ್ಕು. ಡ್ರೈ ಸ್ಕಿನ್ ಇರೋರ್ಗಂತೂ ಕೇಳಬೇಡಿ, ಡಯಾಬಿಟಿಸ್ ಇರೋರ್ಗಂತೂ ಕೆರೆದು ಕೆರೆದು ಮೈಯೆಲ್ಲ ಹುಣ್ಣಾಗ್ಬಿಡುತ್ತೆ. ನನಗಿದೆ ಆ ಟ್ಯಾಬ್ಲೆಟ್ಗಳ ಪ್ರಭಾವವು. ಇನ್ನೊಂದು ದಿನಕ್ಕೆ 3 ಬಾರಿ ಎಣ್ಣೆ ಹಚ್ಚಿ ದೇಹಕ್ಕೆ ಇಟ್ಕೋತೇನೆ. ಬೆಳಗ್ಗೆ ಎದ್ದಿದ್ದೆ ಸ್ನಾನ ಆಗಿದ್ದೆ ಎಣ್ಣೆ, ಮಧ್ಯಾಹ್ನ ಒಂದು ಸ್ವಲ್ಪ ಎಣ್ಣೆ, ಸಂಜೆ ಹೋಗಿದ್ದೆ ಒಂದು ಸ್ವಲ್ಪ ಎಣ್ಣೆ, ರಾತ್ರಿ ಚೆನ್ನಾಗಿ ಎಣ್ಣೆ ಹಚ್ಚಿ ಸ್ನಾನ ಮಾಡ್ಕೋತೇನೆ. ಮತ್ತೆ ಮಲ್ಕೊಳ್ಳೋಗು ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಮಲ್ಕೋತೇನೆ. ಸ್ಕಿನ್ ಹ್ಯಾಸ್ ಟು ಬಿ ಪ್ರೊಟೆಕ್ಟೆಡ್. ಒಂದು ಸ್ವಲ್ಪ ಎಳ್ಳೆಣ್ಣೆ, ಸಾಸಿವೆ ಎಣ್ಣೆ, ಚಿಕ್ಕದಾಗಿ ಒಂದು ಸ್ವಲ್ಪ ತೆಂಗಿನ ಎಣ್ಣೆ, ಪಚ್ಚಕರ್ಪೂರ, ಬೆಳ್ಳುಳ್ಳಿ ಜಜ್ಜಿ ದೇಹಕ್ಕೆ ಹಚ್ಕೊಳ್ಳಿ. ವೀಕ್ನೆಸ್ ಆಗ್ಬಿಟ್ಟಿದೀವಿ, ಕುಜ ನೀಚ. ಅದನ್ನ ಬೇರೆ ಶುಕ್ರ ನೋಡ್ತಿರೋದ್ರಿಂದ ನೋಡಿ, ಕಲಾವಿದರಿಗೆ ತುಂಬ ದೊಡ್ಡ ಸ್ಥಾನ, ಹೆಸರು, ಕೀರ್ತಿ, ಗೌರವ, ಪ್ರತಿಷ್ಠೆ ಇರೋರಿಗೆ ಅಲ್ಲೊಂದು ಮೀರಿದಂಥ ಭಾವ, ಅಲ್ಲೊಂದು ಅವಮಾನ, ಸಂಕಟ, ಇನ್ನೊಂದು ಸಣ್ಣ ಸಣ್ಣದಾಗಿ ಡೈವರ್ಸ್ಗಳು ಏನೇನೋ ಕೇಳ್ತಿದ್ದೇವೆ. ಇವುಗಳೆಲ್ಲ ಪ್ರಚೋದನೆ. ಸೊ ಅಂಥ ಧನುರ್ಮಾಸದಲ್ಲಿ ನಮ್ಮನ್ನ ಒಂಥರ ಹಿಂಗ್ ಮಾಡಿಸ್ಬಿಡುತ್ತೆ. ಅದರಲ್ಲೂ ಆರ್ಥರೈಟಿಸ್ ಪ್ರಾಬ್ಲಮ್ ಇರೋರ ಕತೆ ಕೇಳಬೇಡಿ, ವೀಸಿಂಗ್ ಪ್ರಾಬ್ಲಮ್ ಇರೋರು ಇದ್ದಿದ್ದು ಕತೆ ಕೇಳಬೇಡಿ. ಅದರಲ್ಲೂ ಸೀಸನಲ್ ಇನ್ಫೆಕ್ಷನ್ ಇರೋರ್ಗೆ ಇದ್ದಿದ್ದು ಜಾಸ್ತಿ ಆಗ್ಬಿಡುತ್ತೆ. ಸೂರ್ಯ ಬಂದು ಧನುರ್ಮಾಸಕ್ಕೆ ಅಲ್ಲಿ ಬಂದು ವಿಶೇಷವಾಗಿ ಧನುಸು ರಾಶಿಗೆ ಬಂದು ಕೂತ್ಕೋತಾನೆ. ಅಲ್ಲೊಂದು ಕದಲಿಕೆ ಆಗತಕ್ಕಂಥದ್ದಾಗುತ್ತೆ, ಎಳೆದಾಟ ಆಗತಕ್ಕಂಥದ್ದಾಗುತ್ತೆ. ಕಾಪಾಡ್ಕೋಬೇಕು ನಮ್ಮನ್ನ ಅಂತ ನಮ್ಮ ಹಿರಿಯರು ಈ ಥರ ಮಾಡಿದ್ರು. ಬೆಳಿಗ್ಗೆ ಅಷ್ಟೊತ್ತಿಗೆ ಘಂಟಾನಾದ, ಎದ್ದೋಳ್ರಪ್ಪ, ಅವನೆಲ್ಲೋ ಮಲಗಿದ, ಯಾವತ್ತೂ ಎದ್ದೋಳವನ್ ಮಲಗೆ ಇದ್ದಾನೆ, ಎಬ್ಬರಿಸ್ತಾರೆ. ಬೆಳಿಗ್ಗೆ ಎದ್ದು ಒಂದು ಪುಟ್ಟ ಸ್ನಾನ, ಬಂದು ದೇವಸ್ಥಾನ, ಘಂಟಾನಾದ, ಅಲ್ಲೊಂದು ಪ್ರದಕ್ಷಿಣ, ಒಂದು 108 ಪ್ರದಕ್ಷಿಣೆ ಹಾಕಿ ಅಂತಾರೆ. ಶಿವಾಲಯ, ದೇವಿ ಆಲಯ, ವಿಷ್ಣು ಆಲಯ, ನರಸಿಂಹ ಆಲಯ, ಎಲ್ಲ ಪ್ರದಕ್ಷಿಣೆ ಪ್ರದಕ್ಷಿಣೆ ಪ್ರದಕ್ಷಿಣೆ, ಗಂಟುಗಳು ಬಿಡ್ಲಿ ಅಂತ. ಆಮೇಲೆ ಅಲ್ಲಿ ನೋಡಿ ಒಂದು ಪ್ರಸಾದ ಕೊಡ್ತಾರೆ, ಪುಳಿಯೋಗರೆ ಕೊಡ್ತಾರೆ, ಪೊಂಗಲ್ ಕೊಡ್ತಾರೆ, ಮುಖ್ಯವಾಗಿ ಕಡಲೆಕಾಳು ಉಸಲಿ ಕೊಡ್ತಾರೆ, ಮ್ಯಾಗ್ನೀಷಿಯಂ, ಐರನ್ ಕಂಟೆಂಟ್. ಒಳ್ಳೆ ಮೆಣಸು, ಜೀರಿಗೆ, ಓಮಕಾಳು, ಮೆಣಸಿನಕಾಯಿ ಎಲ್ಲ ಹಾಕಿ ಮಾಡಿರ್ತಕ್ಕಂಥದ್ದು, ಬಿಸಿ ಬಿಸಿ ತುಪ್ಪ. ಅದರಲ್ಲಿ ಪೊಂಗಲಲ್ಲಾದ್ರೆ ಕ್ಯಾಶು ಹಾಕಿರ್ತಾರೆ, ಕ್ಯಾಶು ಓವರ್ ಈಟು, 1-2 ಹಾಕಿರ್ತಾರೆ. ತಿನ್ಬೇಕು. ಪ್ರಸಾದ ರೂಪದಲ್ಲಿ ನಮ್ಮನ್ನ ಕಾಪಾಡಲಿಕ್ಕೆ ಮಾಡಿದಂಥ ಒಂದು ನಿಯಮ, ನಮ್ಮ ವೈದಿಕ ನಿಯಮ, ನಮ್ಮ ಸನಾತನ ಭಾರತ ಧರ್ಮ. ಧನುರ್ಮಾಸ, ಕುಜ ನೀಚ, ಜಾಗ್ರತೆ. ಶನಿ ಕುಜ ಷಷ್ಟಾಷ್ಟಕ ರೂಪದಲ್ಲಿ ನೋಡ್ತಿದ್ದಾರೆ. ಮೂಲ ತ್ರಿಕೋಣದಲ್ಲಿ ಕುಜರಾಹು ದಿಗ್ಬಂಧನ ಆಗಿದೆ, ಜಾಗ್ರತೆ. ಶನಿ ಬೇರೆ ಗುರು ನೋಡ್ತಿರೋದನ್ನ ಆರೋಗ್ಯ ಪೆಟ್ಟು. ಸುಮ್ಮನೆ ಆಸ್ಪತ್ರೆಗಳು. ಇನ್ನೊಂದು ಫಿಟ್ ಇಟ್ಕೋಬೇಕು ಮಕ್ಕಳೇ. ಇನ್ನು ಮೇಲೆ ನಿಮಗೋಸ್ಕರ 1 ಗಂಟೆ ದಣಿಸಿ 1 ಗಂಟೆ ಏನಾದ್ರೂ ಸರಿ. ಆಫೀಸ್ ಇದೆ, ಆಫೀಸ್ ಬಿಟ್ಟಿದ್ದೆ, 1-2 ಕಿಲೋಮೀಟರ್ ವಾಕ್ ಬಂದು ಬಸ್ ಹತ್ತಿ, ಆಮೇಲೆ ಟ್ರೈನ್ ಹತ್ತಿ, ಇಲ್ಲ ಬೈಕ್ಗಳಿಂದ ಬಿಡಿ.
ಇಲ್ಲ ಮನೆ ಹತ್ರ ಬೈಕ್ ಬಂದು ಬಿಟ್ಟಿದ್ದೆ, ಹಾಗೆ ಬ್ಯಾಗ್ ಇಟ್ಟು 1-2 ಕಿಲೋಮೀಟರ್, ಮಿನಿಮಮ್ 3-4 ಕಿಲೋಮೀಟರ್, 40-50 ನಿಮಿಷ ವಾಕ್ ಮಾಡ್ಬಿಡಿ, ಬಿಸಿ ಏರ್ಸ್ಕೊಳ್ಳಿ. ರಾತ್ರಿ ಊಟ ಆದ್ಮೇಲೆ ಒಂದು ವಾಕ್ ಮಾಡಿ, ನನ್ನ ಮಾತು ಕೇಳಿ. ನೀವನ್ನ ಯಾರು ಕಾಪಾಡೋಕ್ ಬರೋಲ್ಲ. ಈ ಮೂರ್ಖರ ಸಂತೆಯನ್ನ ಬಿಡಿ. ಇರ್ತಾರೆ ಕೆಲವರು ಬುರುಡೆದಾಸರು ಇರ್ತಾರೆ, ಅದೆಲ್ಲ ತಲೆ ಕೆಡ್ಸ್ಕೋಬೇಡಿ. ಅವ್ರು ಯಾರನ್ನೂ ಬಿಡಲ್ಲ. ಏನಾದ್ರೂ ಒಂದು ಪ್ರಚೋದನೆ ಮಾಡ್ತಾ ಕುತ್ಕೊಂಡಿರ್ತಾರೆ. ಏನಾದ್ರೂ ನಿಮ್ಮನ್ನ ನೀವು ಕಾಪಾಡ್ಕೋಬೇಕು. ದೇವಸ್ಥಾನದಲ್ಲಿ ಸಂಧ್ಯಾ ಕಾಲದಲ್ಲೂ ಪ್ರಸಾದ ಇರುತ್ತೆ. ಬೆಳಗಿನ ಪ್ರಸಾದ ಶ್ರೇಷ್ಠ. ಎಲ್ರೂ ಹೋಗಿ ಬೆಳಗ್ಗಿನ ಬಿಸಿ 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 ನೀವು ಒಂದು ಬೊಗಸೆ ಅಕ್ಕಿ ತಗೊಂಡೋಗಿ ಕೊಟ್ಬಿಡಿ. ದೇವಸ್ಥಾನದಲ್ಲಿ ಪ್ರಸಾದ ಮಾಡ್ತಾರೆ, ಆಗುತ್ತೆ. ಒಂದ್ ಸ್ವಲ್ಪ ಬೆಲ್ಲ ಕೊಡಿ, ಬೆಲ್ಲದ ಪೊಂಗಲ್ಲು ತಿನ್ಬೋದು. ಸ್ವಲ್ಪ ತಿನ್ನಿ. ಬೇಕು, ಐರನ್ ಕಂಟೆಂಟ್ ಬೇಕು, ಆ ಶಕ್ತಿ ಬೇಕು. ಅದಕ್ಕೆ ಪಾದಗಳೆಲ್ಲ ಜೋಮ್ ಅನ್ಸೋದು, ಐರನ್ ಕಂಟೆಂಟ್ ಕಡಿಮೆ ಆಗಿದೆ. ಮಂಡಿಗಳೆಲ್ಲ ಸವಿತಾ ಬರ್ತಿದೆ. ಸರಿಯಾಗಿ ತುಪ್ಪ ಒಂದ್ ಗಾಡಿಗೆ ಆಯಿಲ್ ಇಲ್ಲ ಅಂದ್ರೆ ಕರ್ಕ ಅನ್ನುತ್ತಲ್ವಾ, ಹಾಗೆ ಆಯಿಲ್ ಕಂಟೆಂಟ್ ಇಲ್ಲ. ನಾವು ಕಾಳುಗಳು ತಿಂತಲೇ ಇಲ್ಲ. ಒಂದ್ ಜೋಳ, ರಾಗಿ ಇದೆಲ್ಲ ಸೇರಿಸಿ ಮಾಡಿರ್ತಕ್ಕಂಥ ಹಿಟ್ಟಿನಿಂದ ಒಂದು ಮುದ್ದೆ ಮಾಡ್ಕೊಳ್ಳೋದು, ರೊಟ್ಟಿ ಮಾಡ್ಕೊಳ್ಳೋದು, ಪಲ್ಯಗಳು ತಿನ್ನಿ, ತರಕಾರಿ ತಿನ್ನಿ, ಸೊಪ್ಪು ತಿನ್ನಿ, ರಾಗಿ ದೋಸೆ ತಿನ್ನಿ. ಈ ತರದ್ದು ಮಾಡಿ ಆರೋಗ್ಯ ನೋಡ್ಕೊಳ್ಳಿ ಮಕ್ಳು. ನೀವು ಆರೋಗ್ಯಂ ಭಾಸ್ಕರಂ, ನೀವು ಬೆಳಗ್ತೀರಿ, ಭಾಸ್ಕರನಂತೆ ಬೆಳಗ್ತೀರಿ. ಇನ್ಯಾರಿಗ ಇಡ್ಬೇಕು? ಯಾರಿಗೂ ಕೊಡ್ತಿದ್ದೀರಿ? ಏನಕ್ಕೆ ಕೊಡ್ತಿದ್ದೀರಿ? ಎದ್ರೆ ಗ್ಯಾಸು, ಬೋ ಕೆಳಗಡೆ ಮೇಲೆ ಏನೋ ಟೆನ್ಷನ್ ಇಟ್ಕೊಂಡು ನೀವು 30,000 ದುಡಿದ್ರು, 30 ಲಕ್ಷ ದುಡಿದ್ರು ನೀವು ತಿನ್ಲಿಕ್ಕೆ ಆಗ್ಲಿಲ್ಲ ಅಂದ್ಮೇಲೆ ಇನ್ನೇನಕ್ಕೆ ಮಕ್ಕೋ ದುಡಿಯೋದು? ನೀವು ಹ್ಯಾಪಿ ಇದ್ರೇನೆ ನಿಮ್ಮ ಮನೆ, ನಿಮ್ ಕುಟುಂಬ, ನಿಮ್ ಹೆಂಡತಿ, ನಿಮ್ ಮಕ್ಕಳು, ನಿಮ್ಮಮ್ಮ, ನಿಮ್ಮಪ್ಪ, ನಿಮ್ ಸಂಸ್ಥೆ, ನಿಮ್ ಕುಟುಂಬ, ನಿಮ್ ಪರಿವಾರ ಎಲ್ಲ. ನಾನ್ ಗಟ್ಟಿಯಾಗಿರೋದಕ್ಕೆ ನಿಮ್ ಮುಂದ್ಗಡೆ ಕುಳಿತು ಗಂಟೆಗಟ್ಲೆ ಒಬ್ರು ಕೇಳ್ತಾರೆ, ಏನ್ ಗುರುಗಳೇ ಇಷ್ಟು ಗಂಟೆಗಳವರೆಗೂ ಕದಲ್ದೆ ಕೂತಿದ್ದೀರಿ, ರಾತ್ರಿ 9 ಗಂಟೆ ಆಗ್ಬಿಟ್ಟಿದೆ, ದಣದೇ ಇಲ್ಲ, ಮುಖದಲ್ಲಿ ದಣಿವೇ ಇಲ್ಲ. ಎಸ್, ದಣಿವು ಇದೆ, ಆಗುತ್ತೆ, ಇಲ್ಲ ಅನ್ನೋದೇನಲ್ಲ. ಅದಾದ್ಮೇಲೆ ಶೂಟಿಂಗು, ಅದಾದ್ಮೇಲೆ ಎಡಿಟಿಂಗು, ರೆಂಡ್ರಿಂಗು, ಅಪ್ಲೋಡಿಂಗು, ಆ ಮಕ್ಕಳು ನೋಡ್ಬೇಕು ಇದ್ದಿತ್ತು. ದಯಮಾಡಿ ಹೇಳ್ತೇನೆ, ನಿಮ್ಮನ್ನ ನೀವೇ ಕಾಪಾಡ್ಕೋಬೇಕು. ಧನುರ್ಮಾಸ ಆರಂಭ ಮಕ್ಕಳೇ, ನನ್ನ ಮಾತು ಕೇಳಿ. ಸುಸ್ತು ಮಾಡಿಸುತ್ತೆ. ಶಕ್ತಿ ಕುಜ ಬಿದ್ದು ಮಲಗಿದಾನೆ ಅಲ್ಲಿ, ಸೂರ್ಯನಿಂದ ಅವನು ಅಷ್ಟಮದಲ್ಲಿ ಕೂತಿದ್ದಾನೆ. ಆತ್ಮಕಾರಕ ಕುಜನಿಂದ 6ನೇ ಮನೆ, ಸೂರ್ಯನಿಂದ ಕುಜ ಅಷ್ಟಮ. ಸೊ ಆತ್ಮದ ಮಾತು ಕುಜಕ್ಕೆ ಸುಮ್ನೆ ಗುರುಗಳ ಆಗಲ್ಲ, ಗುರುಗಳ ಯಾರೋ ನಮ್ಮನ್ನು ಬೆದರ್ಸೋದು, ಇನ್ನೊಂದೇನೋ ಹೇಳೋದು. ಗುರು ವಕ್ರ, ಜೀವಕಾರಕ ವಕ್ರ. ಅವನಿಗೆ ನೋಡಿ, ಆತ್ಮಕಾರಕ ಎಲ್ಲಿದ್ದಾನೆ? ಧನುಸು ರಾಶಿ. ಆ ಮನೆಯ ಜೀವಕಾರಕ ಎಲ್ಲಿದ್ದಾನೆ? ಅವನಿಂದ 6ನೇ ಮನೆ. ಏನೋ ಮಾತುಗಳು, ಎಲ್ಲಿಯೋ ಪ್ರಚೋದನೆಗಳು ನಮ್ಮ ಮನಸ್ಸನ್ನ. ಆರುದ್ರ ನಕ್ಷತ್ರ ಬೇರೆ, ಎಚ್ಚರಿಕೆ. ಈ ತಿಂಗಳ ಮಾಸ ಭವಿಷ್ಯವನ್ನ ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡಿ ಹೇಳ್ತೇನೆ. ಯಾಕಂದ್ರೆ ನಮಗೆ ಸೂರ್ಯನ ಪಯಣವೇ ನಮಗೆ ಮಾಸ ಭವಿಷ್ಯ. ಡಿಸೆಂಬರ್ ಮಾಸ ಭವಿಷ್ಯ ಹೇಳ್ತೇನೆ ಅತಿ ಶೀಘ್ರದಲ್ಲೇ. ಬೇಸರ ಮಾಡ್ಕೋಬೇಡಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ವರ್ಷ ಭವಿಷ್ಯದ ಸಂಖ್ಯೆ ಇದೆ 9. ನಿಜವಾಗ್ಲೂ ಆ ತಾಕತ್ತಿದೆಯಾ? ಏನಾದ್ರೂ ಬೆಂದಿದ್ರ? ಯುದ್ಧ ಆಗಿತ್ತ ಈ ವರ್ಷ? ಏನಾದ್ರೂ ವಿಚ್ ಗಿವ್ಸ್ ಯು ಬ್ಯಾಕ್ ಅನ್ನತಕ್ಕಂಥದ್ದು ನೋಡೋಣ. ಒಂದು ಪುಟ್ಟ ವಿರಾಮ ತಗೊಂಡು ಬಂದು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಸಂಖ್ಯೆ 9ರಲ್ಲಿ, 18ರಲ್ಲಿ, 27ರಲ್ಲಿ ಹುಟ್ಟಿದವರಿಗೆ ಈ ವರ್ಷ ಭವಿಷ್ಯ 2025 ಹೇಗಿದೆ ನೋಡಿ. ನಮ್ಮ ಗುರುಗಳು ಒಂದು ಮಾತು ಹೇಳ್ತಾರೆ. ಒಂದು ಬೆಕ್ಕಿಗೆ ನಾನು ಕಾಡಿನ ರಾಜ ಆಗ್ಬೇಕು ಅಂತ ಆಸೆ ಬಂತಂತೆ. ಏನ್ ಕನಸು ಕಾಣೋದು, ಆ ಸಿಂಹನ ನೋಡೋದು, ಆ ಸಿಂಹನವನ್ನ ಕಾಪಿ ಮಾಡೋದು, ಸಿಂಹದ ವೀಕ್ನೆಸ್ ಇಟ್ಕೊಂಡು ಮಾತಾಡೋದು. ಸಿಂಹ ನಿದ್ದೆ ಮಾಡುತ್ತಾ ಗೊತ್ತಾ, ಸಿಂಹ ಗೊರಕೆ ಹೊಡಿತಾ ಗೊತ್ತಾ, ನಾನು ಇನ್ಮೇಲೆ ಆಗ್ತೀನಿ ಅಂತ.
ಒಂದು ಬೆಕ್ಕು ನಾನು ಇನ್ಮೇಲೆ ರಾಜ ಆಗ್ಬೇಕು, ನನ್ನಿಂದ ನಡೆಯುತ್ತೆ, ನನ್ನೆಲ್ಲ ಶಕ್ತಿ ಇದೆ, ಕಾಪಾಡ್ತೇನೆ, ಅದು ಇದು ಅಂತ ತನ್ನನ್ನು ತಾನೇ ಊಹಿಸ್ಕೊಳ್ತಾ ಅವನ ಬಗ್ಗೆ ಅಪಪ್ರಚಾರ ಮಾಡ್ಲಿಕ್ಕೆ ಶುರು ಮಾಡ್ತಂತೆ. ಸಿಂಹ ನೋಡ್ತಲೇ ಇರ್ತಂತೆ, ಮಾತಾಡಲ್ಲ ಸಿಂಹ ಬಂದು. ಸಂಖ್ಯೆ 9 ಹಾಗೆ ಮಾತಾಡಲ್ಲ ನೀವು. ಯು ಆರ್ ಹಂಟರ್ಸ್, ಬಾರ್ನ್ ಹಂಟರ್ಸ್. ನೀವು ನೋಡಿ, ನಾನು ಯಾವಾಗ್ಲೂ ಹೇಳ್ತಿರ್ತೇನೆ, ಯುದ್ಧ ಮಾಡಿದ್ರೆ ನಮಗಿಂತಲೂ 4 ಪಟ್ಟು ಬಲಶಾಲಿಯ ಜೊತೆ ಯುದ್ಧ ಮಾಡಬೇಕು. 4 ಪಟ್ಟು ನೋಡಿ, ಅದಕ್ಕೆ ಒಂದು ಮಾತಿದೆ, ಇನ್ನೊಂದಿದೆ, 4 ಮೂರ್ಖರ ಜೊತೆ ಸೇರಿದ್ರೆ ನಮ್ಮನ್ನು ಮೂರ್ಖ ಅಂತಾರೆ. 4 ಮೂರ್ಖರ ಬಗ್ಗೆ ನಾವು ಮಾತಾಡಿದ್ರೆ, ಸರ್ ಅವ್ನು ನಮ್ಮನ್ನು ಹಿಂಗಂದ, ಸರ್ ಅವ್ರು ಹಿಂಗಂದ್ರು, ಸರ್ ಇದು ಇವನು ಮೂರ್ಖನೇ ಕಾಣೋ ಅಂತಾರೆ ಸದಾ ಮಾತಾಡಿದ್ರೆ. 4 ಪೋಲಿಗಳ ಜೊತೆ ನೀವು ಕುತ್ಕೊಳ್ಳಿ, ನಿಮ್ಮನ್ನು ಅಪ್ಪ ಪೋಲಿ ಅಂತಾರೆ, ಇವನು ಹುಟ್ಟು ಪೋಲಿ ಅಂತಾರೆ. 4 ದಡ್ಡರ ಜೊತೆಲಿ ಕುತ್ಕೊಳ್ಳಿ, ನಿಮ್ಮನ್ನು ದಡ್ಡ ಅಂತಾರೆ. 4 ಜನ ಶುದ್ಧ ಪುಡಾರಿ ರೌಡಿಗಳಿರ್ತಾರೆ, ಪುಟ್ ರೌಡಿಗಳು ಇದ್ದಾರೆ. ಅವ್ರು ಸುಮ್ಮನೆ ಅವರು 4 ಜನ ನಿಂತ್ಕೊಂಡು ನಮಗ್ 4 ಜನ ಫಾಲೋವರ್ಸ್ ಇದ್ದಾರೆ ಅಂದ್ರೆ ನಾವು ರೌಡಿ, ನಾವು ಇದು ಅನ್ನತಕ್ಕಂಥ ಭಾವ. ಕೈಯಲ್ಲಿ ಕತ್ತಿ ಇದ್ರೆ ಒಂದ್ 4 ಜನ ಇಟ್ಕೊಂಡು ಯಾರು ಗೊತ್ತಾ ಅಂತ ಒಬ್ಬನೇ ಅವ್ನು ಬರ್ಲಿ ನೋಡೋಣ, ಖಂಡಿತ ಮೀಟ್ರ್ ಇರಲ್ಲ. ನಮ್ಮನ್ನ ಕೂಡ ಹಂಗೆ ಅನ್ನೋದು ಪುಡಿ ರೌಡಿ ಅಂತಾನೆ ಅಂತಾರೆ. 4 ಜನ ಒಳ್ಳೆ ಒಂದು ಗುರುಗಳಿರೋರ ಜೊತೆಲಿ ನೀವು ಬನ್ನಿ, ಪಂಡಿತರು ಇರೋರ ಜೊತೆಲಿ ನೀವು ಬನ್ನಿ. ನಿಮ್ಮನ್ನು ಪಂಡಿತರು ಅಂತಾರೆ, ಗುರುಗಳು ಅಂತಾರೆ. ಇದು ತಾಕತ್ತು. ಅದು ನಿಮಗ್ ಗೊತ್ತಿದೆ. ಸಂಖ್ಯೆ 9 ಗೊತ್ತಿದೆ ನೋಡಿ. ಆ ಸಿಂಹ ಸುಮ್ಮನೆ ನೋಡ್ತಿದ್ಯಾ ಅಂತ, ಏನ ಇವನು ನನ್ನ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡ್ತಾವನೆ ಅಂತ ಎಲ್ರು ಬಂದು ದೂರ ಹೇಳಿದ್ರಂತೆ ಸಿಂಹದ ಹತ್ರ. ಅಣ್ಣ ನಿಮ್ ಬಗ್ಗೆ ಹೆಂಗೆ ಹೇಳ್ತಾವನೆ ಹಂಗೆ ಹೇಳ್ತೆ, ಗುದ್ದಾಡಿದ್ರೆ ಆನೆ ಜೊತೆ ಗುದ್ದಾಡ್ಬೇಕು, ಇದ್ಯಾವುದು ಬೆಕ್ಕನ್ ಜೊತೆ ಅಂತ ತೋರಿಸ್ತೀನಿ ನೋಡ್ರು ಅಂತ. ಅದ್ ತೋರಿಸ್ದಾಗ ತಮಾಷೆ ಏನು ಅಂದ್ರೆ, ಬೆಕ್ಕೇನ್ ಮಾಡ್ತಿಂತ ಗೊತ್ತಾ, ಫುಲ್ ಸ್ಟೈಲ್ ಆಗಿ ನಾನ್ ಕಾಡಿನ ರಾಜ ಅದ್ ಪ್ರಾಕ್ಟೀಸ್ ಮಾಡ್ತಿದ್ದೆ ದೊಡ್ಡವನಾಗಕ್ಕೆ, ಸಿಂಹಕ್ಕೆ ಎದುರಾಗಿ ನಾನು ನಿಂತ್ಕೋಬೇಕು, ಹಾಗೆ ಈಗ ಆ ಕ್ವಾಲಿಟಿ, ಬೇಟೆ ಗೀಟೆ ಎಲ್ಲ ಬರುತ್ತೆ. ಅಂದ್ರೆ ಸಿಂಹದ ಈ ತಾಕತ್ತಿಲ್ಲ, ಖಂಡ ಬಲವಿಲ್ಲ, ಗುಂಡಿಗೆ ಬಲವೂ ಇಲ್ಲ. ಆದ್ರೂ ಕೆಲವೊಂದು ನಾಟಕ ಮಾಡೋರು ನಮ್ಮ ಸುತ್ತಮುತ್ತ ಇರ್ತಾರೆ, ನಮ್ಮನ್ನ ಇಮಿಟೇಟ್ ಮಾಡೋದು, ನಮ್ಮನ್ನ ಫಾಲೋ ಮಾಡೋದು. ಆಗ್ಲಿಲ್ಲ ಅಂದ್ರೆ ಫಸ್ಟ್ ಮಾಡೋದೇನು ಗೊತ್ತಾ, ನಮ್ಮ ಎತ್ತರಕ್ಕೆ ಬರಲು ಆಗದ ವ್ಯಕ್ತಿಗಳು ಮಾಡುವ ಮೊಟ್ಟ ಮೊದಲ ಪ್ರಯತ್ನ ಏನಂದ್ರೆ ನಮ್ಮ ಕ್ಯಾರೆಕ್ಟರ್ ಅಸಾಸಿನೇಷನ್, ನಮ್ಮ ವ್ಯಕ್ತಿತ್ವ ಅಸಾಸಿನೇಷನ್, ನಮ್ಮ ಒಂದು ಪ್ರಕೃತಿ ಅಸಾಸಿನೇಷನ್. ರವಿಶಂಕರ್ ಗುರುಜಿ ಹಿಂಗಂತೆ ಹಂಗಂತೆ ಅದಂತೆ ನಿಮ್ಮನ್ನ ಅದೇ ಅಂದಿರ್ತಾರೆ. ಆದ್ರೂ ನೀವು ಸಿಂಹವೇ ಮಕ್ಳು, ಹಿಂಗೆ ತಗ್ಗೆದೆಲೆ ಅಂತಾನೆ. ನೀವು ಅದೇ ತಮಾಷೆ ಸಿಂಹ ತೋರಿಸುತ್ತೆ, ಅಲ್ಲಿ ನೋಡ್ರಿ ಅದೇನ್ ಮಾಡುತ್ತೆ ಅಂತ. ಏನ್ ಮಾಡುತ್ತೆ ಅಂತ ನೋಡ್ತಿದ್ರೆ ಒಂದ್ 4 ಇಲಿಗಳು ಓಡಿದ್ದೆ, ಅದು ಮರ್ತು ಬಿಡುತ್ತಂತೆ. ಸಿಟ್ಟಾಗಿ ಹಿಂಗೆ ನಡೀತಿದ್ದ ಇಲಿಗಳು ಹಿಡಿಲಿಕ್ಕೆ ಆರ್ತಂತೆ. ಮುಗಿದಾಯ್ತು ಸಿಂಹದ ಕತೆ. ಅದು ಅನ್ಕೊಂಡಿದ್ದು. ಸಿ ದಟ್ ಇಸ್ ವಾಟ್ ದೇ ಸೇ, ಎ ಕ್ಯಾಟ್ ದಟ್ ಡ್ರೀಮ್ಸ್ ಆಫ್ ಬಿಕಮಿಂಗ್ ಎ ಲಯನ್ must lose its aptitude for its rats. That is what number 9. ನಾನು ರಾಜ ಆಗ್ಬೇಕು, ನಾನು ದಳಪತಿ ಆಗ್ಬೇಕು ಅಂದ್ರೆ ಮೊದಲು ಇಂಥ ಚಿಕ್ಕ ವಿಚಾರಗಳನ್ನೆಲ್ಲ ಕಂಟ್ರೋಲ್ ತಗೊಳ್ಳಿಲ್ಲ, ಕಂಟ್ರೋಲ್ಲೆಸ್ ಆಗ್ಬಿಟ್ವೆ. ಇವನ್ ಯಾರೋ ಬೊಗಳ್ದ, ಇವನ್ ಯಾರೋ ಎಗರ್ದ, ಇವನ್ ಯಾರೋ ಕುಣ್ದ, ಇವನ್ ಯಾರೋ ಮಾತಾಡ್ದ ನಮ್ಮ ಬಗ್ಗೆ ಅಂದಿದ್ದೆ, ನಾವು ಮುಗಿತೀವಿ ಮಕ್ಕಳೇ. ದಟ್ ಇಸ್ ವಾಟ್ 9. ನೀವು ಹಾಗೆ ನೀವು ಸಾಮಾನ್ಯವಾಗಿ ಕದಲಲ್ಲ. ಕೆಲವೊಂದು ಗ್ರಹಗಳ ಪರಿಚಯದಿಂದಲೋ, ಗ್ರಹಗಳ ವೈರುಧ್ಯದಿಂದಲೋ, ದಶಾಭುಕ್ತಿಗಳಿಂದಲೋ, ಬೇರೆ ಇದರಿಂದ ನೀವು ಬಂದು ಬೂಮ್ ಬೆಂಕಿ ಆಗ್ಬಿಡ್ತೀರಿ. ನಿಜವಾಗ್ಲೂ ನೀವು ಬೆಂಕಿಯೇ. ಜನ್ಮತ ಹುಟ್ಟು ಸೇನಾಪತಿ, ಹುಟ್ಟು ಸೇನಾಪತಿ. ನೀವು ಸಾಮಾನ್ಯವಾಗಿ ಸಾಮಾನ್ಯರ ಜೊತೆ ಯುದ್ಧಕ್ಕೆ ಹೋಗಲ್ಲ ಮಕ್ಕಳೇ, ಹೋಗ್ಲೂಬಾರ್ದು. ನೋಡಿ ಅದಕ್ಕೆ ಹೇಳ್ತಾರೆ, ನಾವು ದೊಡ್ಡವರಾಗಬೇಕು ಅಂದ್ರೆ ಕೆಲವೊಮ್ಮೆ ನಮ್ಮ ಕೆಲವು ಕೆಟ್ಟ ಹಳೆಯ ಚಾಳಿಗಳನ್ನ, ಅಭ್ಯಾಸಗಳನ್ನ ಬಿಡ್ಬೇಕು. ಇಲ್ಲ ಅಂದ್ರೆ ಅದು ನಮ್ಮನ್ನ ಹುಡ್ಕೊಂಡು ಬಂದು ಹೊಡೆಯುತ್ತಾ. ಕೆಲವ್ರು ಹಾಗೆ ಹೇಳೋದೆಲ್ಲ ಆಚಾರ, ಮಾಡೋದೆಲ್ಲ ಅನಾಚಾರ. ನೀವು ಅದಲ್ವಾ ಮಕ್ಕಳೇ? 9, 18, 27 ಮಾರೆಂಗೆ ತೋ ಮಾರೆಂಗೆ, ಲಡೆಂಗೆ ತೋ ಲಡೆಂಗೆ, ಹಾತಿಗೆ ಸಾತ್ ಲಡೆಂಗೆ. ನೀವು ಅದೇ ಮಕ್ಕಳೇ. ನಿಮ್ಗೆ ಸರಿಯಾದ ಮಾರ್ಗದರ್ಶನ, ನಿಮ್ ಬೆನ್ ತಟ್ಟೋರು ಹಿಂಗೆ ಇರಬೇಕು. ನೀವೊಂದು ಹುಲಿ, ಸಿಂಹ, ಮದಗಜ, ನೀವು ಸಲಗ, ನೀವು ಯಾವಡ್ರ ನೀವು ಅಂತ ಯಾರಿಗಾದ್ರೂ ಸರಿಯಾ? ನೀವು ರಾವಣಾಸುರರೇ. ನೀವು
ಶಿವ ಬರ್ಲಿಲ್ಲ ಅಂತ ರಾವಣಾಸುರನ ಜಾತಕದಲ್ಲಿ ಆ ಕುಜನ ಆ ಪ್ರಭಾವ ಬಗೆದು ಆ ಒಂದು ಕರುಳುಗಳನ್ನ ತೆಗೆದು ವೀಣೆ ಬಾರಿಸ್ತಾನೆ. ನೆನಪಿಟ್ಕೊಳ್ಳಿ, ಅದುವೇ ರುದ್ರ ವೀಣಾ ಅಂತ. ರುದ್ರನಿಗೆ ಬಾರಿಸಿದ ಕರುಳುಗಳಿಂದ ನೆನ್ಪಿಟ್ಕೊಳ್ಳಿ. ಸ್ಟಾರ್ಟಿಂಗ್ ಅದು ಬಾರಿಸ್ತಾ ಯಾವ ಮಟ್ಟಕ್ಕಾಗುತ್ತೆ ಅಂದ್ರೆ ಇಡೀ ವಿಶ್ವ ಕಂಪಿಸ್ಬಿಡುತ್ತೆ, ಬ್ರಹ್ಮಾಂಡ ಕಂಪಿಸುತ್ತೆ. ದೇವೇಂದ್ರನ ಇಂದ್ರನ ಪದವಿ ಎಲ್ಲ ಸೀಟು ಗೀಟೆಲ್ಲ ಕದಲ್ ಬಿಡುತ್ತೆ. ಬ್ರಹ್ಮ ವಿಷ್ಣು ಎಲ್ಲ ಶಿವನ ಹತ್ರ ಓಡಿ ಬಂದು ಹೇಳ್ತಾರೆ, ಅಪ್ಪ ಅವನಿಗೆ ದರ್ಶನ ಕೊಡು, ಅವನು ನೋಡು ಯಾವ ಇದು. ನೀವು ಅದೇ, ನೀವು ಜೀವವನ್ನು ಬೇಕಾದ್ರೂ ಕೊಡ್ತೀರಿ, ಅಡ್ಡದಾರಿ ಹೋಗಲ್ಲ. ಇಲಿಗಳ ಜೊತೆ ಯುದ್ಧ ಮಾಡಲ್ಲ ನೀವು, ಬದುಕೋ ಹೋಗ ನನ್ನ ಹೆಸರು ಹೇಳ್ಕೊಂಡು ಅಂತೀರಿ. ಕೆಲವರು ನನ್ನ ಹೆಸರು ಹೇಳ್ಕೊಂಡು ಬದುಕ್ತಿದ್ದಾರೆ. ಏನೋ ಒಂದು ಯೂಟ್ಯೂಬೋ ವಿಡಿಯೋಸೋ ಪ್ರೋಗ್ರಾಮ್ಸೋ ಇನ್ನೊಂದು. ನನಗೆ ಕುಜ ವಿಪರೀತ ಬಲ. ನಾನು ಗುದ್ದಾಡಿದ್ರೆ ಮದ್ದಾನೆಗಳ ಜೊತೆ ಸುಮ್ಮನೆ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋದು ಇಲ್ಲ. ಸಣ್ಣ ಸಣ್ಣದಕ್ಕೆ ಇದ್ದಾರೆ, ಲೀಗಲ್ ಟೀಮ್ ಇದೆ, ಇನ್ನೊಂದು ಅವ್ರು ನೋಡ್ಕೊತಿದ್ದಾರೆ. ದಟ್ ಇಸ್ ದ್ಯಾಟ್. ಹೋಗಲ್ಲ ನೀವು 9 ಹಾಗೆಯೇ ಹೋಗ್ಬೇಡಿ. ನಿಮ್ಗೆ ಒಂದೊಂದು ಸಮಯ ಕೆಲವೊಂದು ಸಮಯ ಕೆದಕಿಸ್ಬಿಡುತ್ತೆ. ಕಿವಿ ಮೂಗು ಎಲ್ಲ ಬುಸ್ ಅಂತ ಹೋಗೇ ಬರುತ್ತೆ. ಕ್ರೋಧೋನ್ಮತ್ತರಾಗ್ಬಿಡ್ತೀರಿ. ಯಾವತ್ತಿದ್ರು ಅಷ್ಟೇ ಮಕ್ಕಳು, ದೇವರು ಬಲ ಕೊಟ್ಟಿರೋದು ಕಾಪಾಡೋಕೆ ಇಲ್ಲ, ದೇಶ ಕಾಪಾಡೋಕೆ, ರಕ್ಷಿಸೋಕೆ ನಾನಿದ್ದೀನಿ ಅಂತ. ನೋಡಿ, ಒಂದು ಮಾತು ಇನ್ನೂ ಒಂದಿದೆ. 100 ಹುಲಿಗಳ ಜೊತೆ ಒಂದು ಸಿಂಹ ಮುಂದ್ಗಡೆ ಬಂದಿರೋವನ ಜೊತೆ ಯುದ್ಧ ಮಾಡಿ ಈಸಿಲಿ ಗೆದ್ದು ಬಿಡ್ಬೋದು ಮಕ್ಕಳೇ. ಅವನ್ ನಾಯಕ ಅನ್ನಿಸ್ಕೊಳ್ಳಲ್ಲ. 100 ಹುಲಿಗಳು, ಆನೆಗಳು, ಇವುಗಳ ಚಿರತೆಗಳ ಜೊತೆ ಒಬ್ಬ ಬರ್ತಾನೆ, ಪಂಟು ತರ ಮುಂದ್ಗಡೆ ಬಂದು ನಿಂತ್ಕೋತಾನೆ. ಅವನ ನಾಯಕ ಅನ್ನೋದೇ ಇಲ್ಲ, ಅವನ ಲೀಡರ್ ಅನ್ನೋದೇ ಇಲ್ಲ, ದಳಪತಿ ಅನ್ನೋದೇ ಇಲ್ಲ. ಒಂದು 100 ಕುರಿನ ಕರ್ಕೊಂಡು ಹಿಂದ್ಗಡೆ ಇಟ್ಕೊಂಡು, ನಾನು ಇದ್ದೀನ್ರು ನಿಮ್ ಮುಂದ್ಗಡೆ, ನಿಮ್ಮನ್ನ ನಾನು ದಾಟಿ ಯಾರು ಬರಲ್ಲ ಅಂತ ನೋಡಿ, ಅವನೇ ದಳಪತಿ. ದಟ್ ಇಸ್ ವಾಟ್ ನಂಬರ್ 9 ನೀವು. ದಾಟ್ ಈಸ್ ದಿ ಬ್ಯೂಟಿ ಆಫ್ ಯು, ಸ್ಟ್ರೆಂತ್ ಆಫ್ ಯು, ಅನ್ಬಿಲಿವಬಲ್ ಪವರ್. ಮಹಾಯುದ್ಧಗಳೇ ನೀವು ಅಂತ. ನಿಮಗೆ 2024 ತಲ್ಲಣ ನಿಜವಾಗ್ಲೂ ಮಾಡಿಸಿದೆ. ಸಂಬಾಟ್ ಗಲಿಬಿಲಿ, ಸಂಬಾಟ್ ಎಳೆದ ಆಟ, ಇಲ್ಲದ ಹಾಗೆ ನಿಮ್ಮವ್ರು ತುಂಬಾ ನೋವು ಕೊಟ್ಟಿದ್ದಾರೆ, ನಿಮ್ಮನ್ನ ತುಂಬಾ ಬಾಚ್ಕೊಂಡಿದ್ದಾರೆ, ನಿಮ್ಮನ್ನ ತುಂಬಾ ಬಳಸ್ಕೊಂಡಿದ್ದಾರೆ. ಅದೇ ನೀವು ದಳಪತಿಯೇ, ಬಂಡೆಯೇ. ನೀವು ಕಟ್ಟಿರೋದು ಕೋಟೆ, ಅದ್ರಲ್ಲಿ ಯಾರೋ ಬಂದು ಕೂತ್ಕೊಂಡಿದ್ದಾನೆ. ಕಾಗೆ ಕಷ್ಟಪಟ್ಟು ಗೂಡು ಕಟ್ಟಿದ್ರೆ ಕೋಗಿಲೆ ಬಂದು ಮೊಟ್ಟೆ ಇಡುತ್ತಂತ, ಟುಯ್ಯ ಅಂತ. ಹಂಗೆ ತುಂಬಾ ಜನ ಮಾಡಿದ್ದಾರೆ. ಇಲ್ಲ, ಹೌದೋ ಇಲ್ವೋ ಹೇಳಿ, ನಾನು ಇಷ್ಟೊತ್ತು ಹೇಳಿರೋದು ನಡೆದಿದ್ಯಾ ಇಲ್ವಾ ಹೇಳಿ. ನೀವು ಸಾಮಾನ್ಯವಾಗಿ ಇಲಿಗಳ ಜೊತೆ ಯುದ್ಧಕ್ಕೆ ಹೋಗಲ್ಲ, ನರಿಗಳ ಜೊತೆಲೂ ಹೋಗಲ್ಲ. ನೈ ಜಾಯಂಗೆ ಮತ್ ಜಾವು ಹೋಗ್ಲೂ ಬೇಡಿ. ಯಾರ್ದೋ ಪ್ರಚೋದನೆಗೆ ಇನ್ನೊಂದು ಹೋಗ್ಬೇಡಿ. ಕೆಸರಲ್ಲಿ ಕಲ್ಲು ಹಾಕಿದ್ರೆ ನಮ್ಮ ಮೇಲೆನೆ, ಕಕ್ಕ ಮೇಲೆ ಕಲ್ಲು ಹಾಕಿದ್ರೆ ನಮ್ಮ ಮೇಲೆನೆ ಹಾರೋದು. ಅದಕ್ಕೆಲ್ಲ ಹೋಗ್ಬಾರ್ದು. ಗುದ್ದಾಡಿದ್ರು ಗಂಧದ ಮರನ ಬಡದಾಡಿ ಎತ್ಕೊಂಡ್ ಬರೋಣ. ಸಣ್ಣವ್ರ ಹತ್ರ ಹೋಗ್ಬೇಡಿ, ಯೋಚಿಸ್ಬೇಡಿ. ಥ್ಯಾಂಕ್ ಯು ವೆರಿ ಮಚ್, ಸಾರಿ. ಆ ನಟ ಹೊರಗಡೆ ಬಂದಿದ ತಕ್ಷಣ ಹೇಳಿದ ಒಂದು ಮಾತು, ಕ್ಷಮಿಸಿ ಅಂತ. ಕ್ಷಮಿಸಿ ಅಷ್ಟೇ. ಒಂದು ನೈಟ್ ಇಟ್ಟಿದ್ರು ಕೂಡ ಕ್ಷಮಿಸಿ. ಆತನ ಪಾತ್ರವಿಲ್ಲ ಅಂದ್ರೂ ಕೂಡ ಕ್ಷಮಿಸಿ. ಪಾತ್ರ ಇದೆ ಅಂತ ಹೇಳ್ಕೊಂಡೋಗಿ ಒಂದ್ ನೈಟ್ ಕುಂದಿರ್ಸಿದ್ರು ಕ್ಷಮಿಸಿ. ಬೆಡ್ರೂಮ್ಗೆ ಅವೆಲ್ಲ ಇಲ್ಲ, ಡ್ರೆಸ್ ಚೇಂಜ್ ಮಾಡೋದು ಇಲ್ಲ, ಬಾಬಾ 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 ಅಂತ ಕರ್ಕೊಂಡ್ ಬರೋದು ಉಂಟು, ಕ್ಷಮಿಸಿ. ದಟ್ ಇಸ್ ವಾಟ್ ಯು ಆರ್ ನಂಬರ್ 9. ಅಂಥದ್ದು ನಡೆದಿದೆ ನಿಮ್ಗೆ. 2024 ನಿಮ್ಮನ್ನ ತರಾ ಪರಿಶ್ರಮ, ತರಾ ಒದ್ದಾಟ, ತೇರಿಗೆ ಇಳಿತು, ಕೋಣ ನೀರಿಗೆ ಇಳಿತು, ಅಲ್ಲೇ ಇದೆ, ಇದ್ದಂಗೆ ಕಾಣಿಸುತ್ತೆ. ಬಟ್ ಪೀಪಲ್ ಹ್ಯಾಸ್ ಮಿಸ್ಯೂಸ್ಡ್ ಯು. ಅಧಿಕಾರ ಅಲ್ಲೇ ಇದೆ, ಸ್ಥಾನ ಅಲ್ಲೇ ಇದೆ. ನಿಮ್ಗೆ ಏನಂದ್ರೆ ಸೆಕೆಂಡ್ ಇನ್ ಕಮಾಂಡ್ ಚೀಫ್. ಯು ಆರ್ ಟೋಟಲಿ ಫುಲ್ಲಿ ಕಮಾಂಡ್ ಇನ್ ಚೀಫ್. ನಿಮ್ಗೆ ಆಗ್ಬೇಕಿತ್ತು, ಆಗ್ಲಿಲ್ಲ. ಅಂಥದ್ದು ನಿಮಗೆ 2025 ಖಂಡಿತ ಇಟ್ ಇಸ್ ಅ ಪ್ರಾಸ್ಪರಸ್ ಇಯರ್. ತುಂಬಾ ನಿಮ್ ಬುದ್ಧಿಶಕ್ತಿ ವರ್ಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ನೀವು ಜಾಸ್ತಿ ಖಂಡ ಬಲ, ಗುಂಡಿಗೆ ಬಲಕ್ಕೆ ಯಾವಾಗ್ಲೂ ಪ್ರಾಶಸ್ತ್ಯ ಕೊಡತಕ್ಕಂಥವರು ಬುದ್ಧಿ ಬಲಕ್ಕೆ ಪ್ರಾಶಸ್ತ್ಯ ಕೊಡ್ತೀರಿ. ಸ್ವಲ್ಪ ಬುದ್ಧಿ ಉಪಯೋಗಿಸ್ತೀರಿ, ವೆಯ್ಟ್ ಮಾಡ್ತೀರಿ ಈ ವರ್ಷ. ಎಸ್, ಲೆಟ್ ಮಿ ವೆಯ್ಟ್, ಲೆಟ್ ಮಿ ಥಿಂಕ್, ಲೆಟ್ ಮಿ ಅನಾಲಿಸಿಸ್. ಅದರಲ್ಲೂ ನಿಮ್ಮ ಈ 6 ತಿಂಗಳಿದೆಯಲ್ಲ 2025, ಅದೊಂದು ಹೆಜ್ಜೆ. ಇದೊಂಥರ ಸಿಂಹ ಸುಮ್ಮನೆ ನಿಂತಿದೆ ಅಂತ ಹೇಳಿದ ತಕ್ಷಣ ತುಂಬಾ ಜನ ಹೇಳೋದೇನು ಗೊತ್ತಾ, ಸೋತೋಗ್ಬಿಡ್ತು ಅಂತ. ನಾವು ಸುಮ್ಮನಿದ್ದೀವಿ ಅಂದಿದ ತಕ್ಷಣ ಕೆಲವರು, ಈಗ ನನಗೂ ಬಂದು ಯಾರೋ ಹೇಳಿದ್ರು ಯಾವುದೋ ಒಂದು ವಿಚಾರ, ಯಾವುದೋ ಒಂದು ಯೂಟ್ಯೂಬ್ ವಿಚಾರ, ಆತ ಪೂರ್ತಿ ಕೇಳೇ ಇಲ್ಲ, ನೋಡ್ಲೇ ಇಲ್ಲ.
ಬಿಟ್ಬಿಡಿ. ದಾರಿಲಿ ಹೋಗೋ ನಾಯಿಗಳಿಗೆಲ್ಲ ಉತ್ತರ ಕೊಡೋಕ್ಕಾಗಲ್ಲ, ಇದೆಲ್ಲ ನನ್ನ ಗುರುಗಳು ಹೇಳ್ಕೊಟ್ಟಿದ್ದಾರೆ, ಇದೆಲ್ಲ ಬರುತ್ತೆ. ಎತ್ತರಕ್ಕೆ ಹೋಗ್ತಾ ಹೋಗ್ತಾ ನಮಗೆ ಮಾಡೋ ಒಂದು ಮೊದಲ ಚೆಕ್ಮೇಟ್, ದಿ ಕೆನ್ ನಾಟ್ ರೀಚ್ ಅಸ್, ನಾಟ್ ಇವನ್ 1%. ಚಾಲೆಂಜ್ ಮಾಡಬಲ್ಲೆ, ಬರ್ಲಾರ್ರು, ಕುತ್ಕೊಳ್ಳಾರ್ರು, ನಿಲ್ಲಲಾರ್ರು. ಯೋಗ್ಯತೆ ಇಲ್ಲದವ್ರ ಜೊತೆ ಗುದ್ದಾಡಬಾರ್ದು. ನೀವು ಅದಾಗ್ಬಿಟ್ಟಿದೆ. 2024 ಯೋಗ್ಯತೆ ಇಲ್ಲದವ್ರ ಜೊತೆ ಕುಂದರ್ಸಿದೆ. ನಿಮ್ ಯೋಗ್ಯತೆ ಬೇರೆ, ನಿಮ್ ಶಕ್ತಿ ಬೇರೆ, ನಿಮ್ ಸಾಮರ್ಥ್ಯ ಬೇರೆ, ನಿಮ್ಮ ಆಲೋಚನೆ ಬೇರೆ, ನಿಮ್ಮ ಧೈರ್ಯ ಶಕ್ತಿ ಬೇರೆ, ಇಚ್ಛಾಶಕ್ತಿ ಬೇರೆ. ಮಕ್ಕಳು, ನಾನು ಹೇಳ್ತೇನಲ್ವಾ, 9 ಪಕ್ಕದಲ್ಲಿದ್ರೆ ಇಡೀ ವಿಜಯ ಗೆಲ್ಲಬಲ್ಲೆ. ಆರ್ಕಿಮಿಡಿಸ್ ಹೇಳಿದಾಗೆ, ಒಂದೇ ಒಂದು ಕೋಲ್ ಕೊಡು, ಒಂದು ಸನ್ನೆ ಕೊಡು, ನನಗೆ ಸರಿಯಾದ ನಿಲ್ಲುವ ಜಾಗ ಕೊಟ್ರೆ, ನನಗೆ ಅಂತ ಜಾಗ ಸಿಕ್ಕಿ ಒಂದು ಕೋಲು ಹಾಗೂ ಒಂದು ಚಿಕ್ಕ ಕಲ್ಲು ಇಟ್ಟು ನಾನು ಈ ಭೂಮಿಯ ಜಾಗವನ್ನೇ ಬದಲಾಯಿಸಬಲ್ಲೆ. ನಾವು ಒಂದು ದೊಡ್ಡ ದೊಡ್ಡ ಚಪ್ಪಡಿ ಎತ್ತಬೇಕಾದ್ರೆ ನೋಡಿ ಮಕ್ಕಳು, ಒಂದು ಕಲ್ಲು ಇಡ್ತಾರೆ, ಇಟ್ಬಿಟ್ಟು ಅದಕ್ಕೊಂದು ಕೋಲ್ ಇಟ್ಬಿಟ್ಟು ಕಲ್ಲು ಇಟ್ಬಿಟ್ಟು ಎಷ್ಟು ದೊಡ್ಡ ಭಾರ ಇರ್ತದೆ, ಒಬ್ರು ಎತ್ತಕ್ಕಾಗಲ್ಲ, ಕದಲ್ಸಕ್ಕಾಗಲ್ಲ. 10 ಜನ ಆದ್ರು ಸುಮ್ಮನೆ ಸನ್ನೆ ತರ ಇಟ್ಟಿಂಗ್ ಅಂತಾರೆ, ಸರಕ್ ಅಂತ ಹೋಗುತ್ತೆ. ಸಿ ದಟ್ ಇಸ್ ವಾಟ್ ಆರ್ಕಿಮಿಡಿಸ್. ನೀವು ಅದೇ ನಿಮ್ಮ ಬಲವನ್ನು ಆ ರೀತಿ ಬಳಸ್ಕೊಳ್ಳಿ. ಹೋಗ್ಬಿಟ್ಟು ಪೂರ್ತಿ ಅಲ್ಲ ಹಾಕ್ಬೇಡಿ ಯಾರೋ ಮೂರ್ಖರ ಜೊತೆ. ಆಗಿದೆ 2025 ಈ 6 ತಿಂಗಳು ಸ್ವಲ್ಪ 2025 ಜನವರಿಯಿಂದ ಜೂನ್ 3ನೇ ತಾರೀಕುವರೆಗೂ ಒಂದು ಹೆಜ್ಜೆ ನಿಂತ್ಕೊಳ್ಳಿ. ಏನಾಗಲ್ಲ. ಎಲ್ಲ ಒಂಥರ ತಿಂದು ಪೋಷಿಸ್ಕೊಳ್ಳಿ. ಭೀಮ ಏನ್ ಮಾಡೋನಂತೆ ಗೊತ್ತಾ, ಆ ಒಂದು ಅಜ್ಞಾತವಾಸದಲ್ಲಿ ಅಡಿಗೆ ಭಟ್ಟನ ಕೆಲಸನೇ ತಗೋತಾನೆ. ಅಡಿಗೆ ಭಟ್ಟನ ಕೆಲಸ ತೆಗೆದುಕೊಳ್ಳುತ್ತಾನೆ. ಇಟ್ ಟೇಕ್ಸ್. ಯಾಕೆ ಗೊತ್ತಾ, 1000 ಮಂದಿ ರಾಜ ಪರಿವಾರ ಅವ್ರಿಗೆ ಅಡಿಗೆ ಮಾಡ್ಬೇಕು ಅಂದ್ರೆ ದೊಡ್ಡ ದೊಡ್ಡ ಮರಗಳನ್ನ ಕಡಿದು ತರಬೇಕು. ಎಂತೆಂಥ ಮರಗಳಿರ್ತಾವೆ ಅಂದ್ರೆ, ಆ ಕಾಲದಲ್ಲಿ ಇವತ್ತಿನ ಮರಗಳೇನಿಲ್ಲ, ಇದಕ್ಕಿಂತಲೂ 50 ಪಟ್ಟು ಎತ್ತರ ಅಗಲ. ಒಬ್ಬನೇ ಹೋಗಿ ಹೊಡೆಯೋನಂತೆ, ಹೊಡೆದು ಎಳ್ಕೊಂಡು ಬರೋನು ಅವನು. ಯಾಕಂದ್ರೆ ಅವನು ಗೊತ್ತು, ಧರ್ಮರಾಯರಿಗೆ ಅದೊಂದು ಭಯ ಇತ್ತಂತೆ. ಅಂದ್ರೆ ಬಕಾಸುರ ಆತ ತಿನ್ಲಿಕ್ಕೆ ನಿಂತ್ಕೊಬಿಟ್ಟು, ಅದು ಅಡಿಗೆ ಮನೆಗೆ ಸೇರೋನು, ಇವನು ಏನ್ ಮಾಡ್ತಾನೋ ಅಂತ ಅದ್ರ ಮೇಲೆ ಸೂಕ್ಷ್ಮವಾಗಿ ಗಮನಿಸ್ತಲೇ ಇದ್ನಂತೆ. ಅಂತರಂಗದಲ್ಲಿ ಒಂಥರ ಕಿಚಿ ಧರ್ಮರಾಯರಿಗೆ, ನಾಳೆ ಯುದ್ಧಕ್ಕೆ ಇನ್ನೊಂದು ವರ್ಷನೇ ಇರೋದು, ಇವನೇನ್ ಎಡವಟ್ ಮಾಡ್ಕೊಬಿಡ್ತಾನೋ, ಇವನು ಕೋಪನ ಬಲನ ಯಾರ ಮೇಲೆ ತೋರಿಸ್ಬಿಡ್ತಾನೆ ಅಂದ್ರೆ ಏನ್ ಮಾಡಿರ್ತಾನೆ ಗೊತ್ತಾ, 1000 ಮಂದಿಗೆ ಅಡಿಗೆಗಳು ಮಾಡ್ಬೇಕಲ್ಲ, ಹೋಗೋದ್ ಕಾಡಿಗೆ ಹೊಡಿಯೋದು, ಎಳ್ಕೊಂಡು ಬಂದು ಸೀಳೋ ಏಟಿಗೆ ಅವನ ಕಂಡುಗಳು ಕಿತ್ಕೊಂಡು ಬರೋದಂತೆ. ಸರಿ ತಿನ್ನೋದು ಅಡಿಗೆ ಮನೆ, ಅಷ್ಟು ಬೇಕು ಪ್ರೋಟೀನು. ಉಸೇನ್ ಬೋಲ್ಟ್ ತಿನ್ನೋ 1 ತಿಂಗಳ ಊಟ ಇದೆಯಲ್ಲ, ನಮ್ಮ ಒಬ್ಬ ಸರಾಸರಿ ಸಾಮಾನ್ಯ ಮನುಷ್ಯರ 11 ಜನರ ಊಟ 1 ವರ್ಷಕ್ಕೆ ಬೇಕಾಗುವಂಥದ್ದು. 11ರಿಂದ 12 ಜನ 1 ವರ್ಷಕ್ಕೆ ತಿನ್ನೋ ಊಟ ಅವನು 1 ತಿಂಗಳಲ್ಲಿ ತಿಂತಿದ್ದ ಅಂದ್ರೆ ಯೋಚನೆ ಮಾಡಿ ನೋಡಿ ಮಕ್ಕಳ. ಕಡಿಮೆ ಅಂದರು ಅಷ್ಟು ಬೇಕು, ಅಷ್ಟು ಪ್ರಾಕ್ಟೀಸ್ ಓಡಬೇಕಿತ್ತು. ಪ್ರಾಕ್ಟೀಸ್. ಅದಕ್ಕೆ ಬಾಡಿ ಬಿಲ್ಡರ್ಸ್ ಎಲ್ಲ ನೋಡಿ, ಕೆಲವರು ನಾವು ಈ ಕುಸ್ತಿ ಆಡೋರು, ಮಲ್ಲ ಯುದ್ಧ ಆಡೋರು ಏನೋ 20 ಮೊಟ್ಟೆ ತಿಂತಾರಂತೆ, 40 ಮೊಟ್ಟೆ ತಿಂತಾರಂತೆ, 20 ಸೇರು ಹಾಲು ತಿಂತಾರೆ, ಕುಡಿತಾರಂತೆ, 2 ಲೀಟರ್ ತುಪ್ಪ ತಿಂತಾರಂತೆ. ಕಾರಣ ಅವ್ರು ಅಷ್ಟು ವರ್ಕೌಟ್ ಮಾಡ್ತಾರೆ. ನ್ಯಾಚುರಲ್ ಬಿಲ್ಡಿಂಗ್ ಮಾಡ್ಬೇಕು ಅಂದ್ರೆ ಅಷ್ಟು ತಿನ್ಬೇಕು, ಅಷ್ಟು ವರ್ಕೌಟ್ ಕರಗಿಸ್ಬೇಕು. ಅಷ್ಟು ತಿನ್ನೋದ್ರೆ ನಾವು 3 ದಿನ ಇಲ್ಲ 3 ವಾರ ಇಲ್ಲ 3 ತಿಂಗಳಲ್ಲಿ ಹಾರ್ಟ್ ಅಟ್ಯಾಕು ಇಲ್ಲ ಢಮಾಲೆ. ನಾವು ಅಷ್ಟು ಹೈ ಕ್ಯಾಲರಿ ಫುಡ್ ತಿಂತೀವಿ, ಪ್ರೋಟೀನ್ಸ್ ಫುಡ್ ತಿಂತೀವಿ ಅಂದ್ರೆ ನೋಡಿ, ಮೊನ್ನೆ ಹುಡುಗ ಯಾರೋ ಏನೋ ಕಲಬೆರಕೆ ಮಾಡ್ಬಿಟ್ಟಿದ್ರೆ, ಈ ಆನ್ಲೈನ್ ಎಲ್ಲ ಪ್ರೋಟೀನ್ಸ್ ತಿನ್ಬಿಟ್ರೆ ಬಾಡಿ ಬಿಲ್ಡರ್ಗಳು ಅದು ಬರುತ್ತೆ ಇದು ಬರುತ್ತೆ ಅಂತ ಡಮಾಲ್ ಆಗ್ಬಿಟ್ಟು ಅವ್ನು ಸೀರಿಯಸ್ ಆಗ್ಬಿಟ್ಟಿದ್ದಾನೆ. ನೋಡಿದ್ರೆ ಅಲ್ಲೂ ಕಲಬೆರಕೆ. ಮನೇಲೇ ಇದೆ ಮೆಗ್ನೀಷಿಯಂ ಪ್ರಾಡಕ್ಟ್ಸು, ಇದೆಲ್ಲ ಮನೇಲೇ ಇದೆ. ಇದನ್ನ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಪೆದಗುಂಡುಗಳು ಇಂಥ ಕೆಲಸ ಮಾಡಿಟ್ಕೊಂಡಿದ್ದಾರೆ. ಆ ಕಾಲದಲ್ಲಿ ತಿಂತಿದ್ರು, ಈಗಲೂ ತಿಂತಾರೆ. ಆದ್ರೆ ಅಷ್ಟೇ ದಿನಕ್ಕೊಂದು 8 ರಿಂದ 10 ಗಂಟೆ ಮೈ ದಂಡಿಸ್ತಾರೆ. ತುಂಬಾ ಜನ ಗೊತ್ತಿಲ್ಲ, ಕಲಿಯುಗಕ್ಕೆ ತುಂಬಾ ಒಂದು ಪಾರಿಶ್ರಾಮಿಕ ಕೆಲಸಗಳು ಜಾಸ್ತಿ. ಅದಕ್ಕೆ ಊರಬ್ಬ ಮಾರಿ ಹಬ್ಬ ಅಂತೇಳಿ ಅಲ್ಲೊಂದು ಕಟ ಮಾಡಿ ಹಂಚ್ತಿದ್ರು ಸಾಮಾನ್ಯರಿಗೆ, ತಿನ್ಕೊಳ್ಳಿ ಅಂತ. ಯಾಕಂದ್ರೆ ಅಲ್ಲಿ ಅವತ್ತು ಬೆಟ್ಟ ಗುಡ್ಡಗಳ ರಸ್ತೆ, ಗುಡ್ಡಗಳು ಹೊಡಿಬೇಕಿತ್ತು, ಬೆಟ್ಟಗಳು ಹೊಡಿಬೇಕಿತ್ತು, ರಸ್ತೆಗಳು ನಿರ್ಮಾಣ ಆಗ್ಬೇಕಿತ್ತು, ದೊಡ್ಡ ದೊಡ್ಡ ನಗರಗಳ ನಿರ್ಮಾಣ ಆಗ್ಬೇಕಿತ್ತು, ದೊಡ್ಡ ದೊಡ್ಡ ದೇವಸ್ಥಾನಗಳು, ಪಾಲಯಗಳು, ಪ್ರಾಂಗಣಗಳು, ಅದನ್ನೆಲ್ಲ ಎತ್ತಕ್ಕೆ ನಮ್ಮ ಕೈಲಾಗುತ್ತಾ? ಖಂಡಿತ ಆಗಲ್ಲ, ಆಗಲ್ಲ. ನಾವು ತಿನ್ನೋದೇನು ಒಂದಷ್ಟು ಬಾಕ್ಸ್, ಒಂದಿಷ್ಟು ತುಪ್ಪ ಅಷ್ಟೇ. ಅವರು ಆ ಹೈ ಪ್ರೋಟೀನ್ ಅದಕ್ಕೆ ಅವ್ರಿಗೆ ಕೊಡ್ತಿದ್ದು, ನಮಗಲ್ಲ. ನೀನ್ ಬುದ್ಧಿ ಉಪಯೋಗಿಸೋ ಅಷ್ಟು ತಿನ್ನೋ ನೀನು.
ದೇಹ ಉಪಯೋಗಿಸ್ತಿದ್ದಾನ ಅವನು ಕಂಡ ಬಲ ಬೇಕು, ದೇಹ ಬಲ ಬೇಕು, ಅವನಿಗೆ ತಿನ್ನೋಕ್ ಕೊಡು ಅಂತ ಇದನ್ನ ಕೊಡ್ತಿದ್ರು. ಇದನ್ನ ಬೇರೆ ರೀತಿಲಿ ತಗೊಬಂದ್ಬಿಟ್ಟಿದ್ದಾರೆ ಇವರು. ಜಾತಿ ಧರ್ಮ ಇನ್ನೊಂದು ವರ್ಣಾಶ್ರಮನೆ ಕೆಡಿಸಿ ಜಾತಿ ಆಶ್ರಮಕ್ಕೆ ತಂದಿಟ್ಬಿಟ್ಟಿದ್ದಾರೆ. ಬಿಟ್ಬಿಡಿ, ಮಾತಾಡಬಾರ್ದು, ಅಸಹ್ಯ ಆಗುತ್ತೆ, ಬಿಟ್ಬಿಡಿ, ಆ ಮಾತು ಬೇಡ. ನೋಡಿ, ಅಂತ ಭೀಮ ತನ್ನ ಬಲವನ್ನ, ಕುಜನ ಪ್ರಭಾವ ನೆನಪಿಟ್ಕೊಳ್ಳಿ, ವಾಯುಪುತ್ರ ಹನುಮಂತರ ಆ ಶಕ್ತಿ ನೋಡಿ, ಈ ಅಂಗಾರಕ ಪ್ರಭಾವ ಇದೆಯಲ್ಲ, ಎಷ್ಟು ಬೆಂಕಿ ಅಂದ್ರೆ ಹನುಮರ ಹತ್ರ ಸ್ವಲ್ಪ, ಭೀಮರ ಹತ್ರ ಸ್ವಲ್ಪ, ಸ್ವಲ್ಪ ನರಸಿಂಹರ ಹತ್ರ ಸ್ವಲ್ಪ, ಸುಬ್ರಹ್ಮಣ್ಯರ ಹತ್ರ ಸ್ವಲ್ಪ, 3 ದೇವರುಗಳಿಗೆ ಹಂಚಿದ್ದಾರೆ. ಅದರ 1% ಅಂಶದಲ್ಲಿ ಹುಟ್ಟಿರೋದು ಭೀಮ. ಲೆಕ್ಕ ಹಾಕೊಳ್ಳಿ. ಹನುಮ, ನರಸಿಂಹ, ಸುಬ್ರಹ್ಮಣ್ಯ, ಆ ಒಂದು ದಗದಗಿಸೋ ಆ ರೌದ್ರಂ ಅಗ್ನಿಗುಂಡಂ, ಅಷ್ಟು ಬೆಂಕಿ. ಎದುರಿಸೋಕ್ಕಾಗುತ್ತಾ ಹನುಮರನ್ನ? ನರಸಿಂಹರನ್ನ ಎದುರಿಸ್ಲಿಕ್ಕಾಗುತ್ತಾ ಹನುಮರನ್ನ? ಸುಬ್ರಹ್ಮಣ್ಯರನ್ನ, ಆತನಿಗೆ ಸೇನಾಪತಿ ಅಂತಲೇ ಹೆಸರು. ಶಕ್ತಿಯನ್ನು ಆಯುಧ ಕೊಟ್ಟಿರೋದು ಅದಕ್ಕೆ, ಮಂಗಳವಾರ ಕೊಟ್ಟಿರೋದು ಅದಕ್ಕೆ. ಆಯ್ತು, ತಣ್ಣಗಿದ್ದಾರೆ ಹನುಮ ಅಂತ ಹೇಳ್ಬಿಟ್ಟು ಶನಿವಾರ ಪೂಜೆ ಮಾಡ್ತೀವಿ. ನಿಜ ಹೇಳ್ಬೇಕಂದ್ರೆ ಮಂಗಳವಾರ ಮಾಡ್ಬೇಕು. ನರಸಿಂಹರಿಗೆ ಸ್ವಾತಿ ನಕ್ಷತ್ರದ ದಿನ ಪೂಜೆ ಮಾಡ್ತೀವಿ ನಾವು, ಸಂಧ್ಯಾ ಕಾಲದ ಪೂಜೆ ಮಾಡ್ಕೋತೀವಿ ನಾವು. ಆ ಪ್ರಬಲ ಅಣುಶಕ್ತಿಗಳು ಅವರು. ಆ ಅಣುಶಕ್ತಿಗಳಲ್ಲಿ ಒಂದು ಅಂಶ ಭೀಮನಿಗೆ ತಗೋಬಂದ. ಆಮೇಲೆ ಇನ್ನೊಂದು ಕಟ್ಪಾಡು ಹೇಳಿದ್ದಾರೆ ರಾಜನಿಗೆ, ವಿರಾಟ್ ರಾಜನಿಗೆ, ಸ್ವಾಮಿ ನನಗೆ ಆಗಾಗ ಬೇಜಾರಾಯ್ತು ಅಂದ್ರೆ ನಾನು ಭೀಮಸೇನರ ಜೊತೆ ಮಲ್ಲ ಯುದ್ಧ ಮಾಡ್ತಿದ್ದೆ, ಅವ್ರು ನನ್ನ ಜೊತೆ ಪ್ರಾಕ್ಟೀಸ್ ಮಾಡ್ತಿದ್ರು, ಮಾಡಿ ಮಾಡಿ ನನ್ಗೆ ಇದಾಗ್ಬಿಟ್ಟಿದೆ. ನಿಮ್ಗೇನಾದ್ರೂ ಆ ರಾಜ ಪರಿವಾರದ ಆಟಗಳಿದ್ದಾಗ ಮಲ್ಲ ಯುದ್ಧ, ಮುಷ್ಟಿ ಯುದ್ಧ, ಕುಸ್ತಿ, ಈ ತರದ್ ಏನಾದ್ರು ಗದಾ ಯುದ್ಧ ಇತ್ತು ಅಂದ್ರೆ ಹೇಳಿ, ನಾನು ನನ್ನ ದೊರೆಗಳ ಜೊತೆಲಿ ಮಾಡ್ತಿದ್ದೆ, ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಪ್ರತಿನಿತ್ಯ ಒಬ್ಬ ರಾಜನಿಗೆ ಶೋಕಿ ಇಲ್ಲದಿರುತ್ತಾ? ತಗೋ, ವಾರಕ್ಕೊಮ್ಮೆ ಆದ್ರೂ ತಗೋ, ಭೀಮ ಹೋಗಿ ಅಖಾಡಕ್ಕೆ ಇಳಿಯೋದು. ತನ್ನ ಮೈಯಲ್ಲಿರೋ ಕಸುವನ್ನೆಲ್ಲ ಏನ್ ತಿಂತಿದ್ದ, ರಾಜ ಪರಿವಾರದ ಊಟ ಅಂದ್ರೆ ಏನ್ ಸುಮ್ನೆನೇನ್ರಿ? ಮಾಡ್ತಾನೆ ಇದಕ್ಕೆ ಉಪ್ಪಿದ್ಯಾ, ಇದಕ್ಕೆ ಖಾರ ಇದೆ ಅಂತ ತಿಂತಾ ಇದ್ರೆ ಡೊಳ್ಳೊಟ್ಟ ತಿಂದ್ಬಿಟ್ಟು ಮಲಗ್ಬಿಟ್ಟ ಅಂದ್ರೆ ಮುಗಿದೋಯ್ತು. 3 ವಾರಕ್ಕೆ ಅವ್ನು 3 ಪಟ್ಟು. ಇನ್ ಯುದ್ಧ ಎಲ್ಲಿ ಮಾಡೋದು? ಅದನ್ನ ಪ್ರಜ್ಞೆಯಲ್ಲಿ ಇಟ್ಕೊಂಡಿದ್ದ ಭೀಮ. ತನ್ನ ಶಕ್ತಿ ದುರುಪಯೋಗ ಆಗಬಾರ್ದು, ಎಲ್ಲಿ ಬಳಸ್ಬೇಕು, ಹೇಗ್, ಅಷ್ಟು ಬೆಂಕಿ, ಅಷ್ಟು ಕೋಪ, ಅಷ್ಟು ಸಿಟ್ಟನ್ನ ಕೀಚಕನ ಮೇಲೆ ಫುಟ್ಬಾಲ್ ಮಾಡಿರ್ತಾನೆ. ನೆನ್ಪಿಟ್ಕೊಳ್ಳಿ, ಹೊಡೆದಿರೋ ಏಟಿಗೆ ಅವನ ಕುಂಡಿ ಒಳಗಡೆ ಕಕ್ಕ ಹೋಗೋ ಜಾಗಕ್ಕೆ ಸೀಳ್ಬಿಟ್ಟು ತಲೆನ ಹಿಂಗ್ ಉಲ್ಟಾ ಮಾಡಿ ಇಟ್ಟು ಹಿಂಗ್ ಸುತ್ತ ಬಿಟ್ಟಿರ್ತಾನೆ. ನೆನ್ಪಿಟ್ಕೊಳ್ಳಿ, ಫುಟ್ಬಾಲ್ ಮಾಡ್ಬಿಟ್ಟಿರ್ತಾನೆ ಕೀಚಕನ. ಅಂತ ಏಟ್ ಹೊಡೆದಿರ್ತಾನೆ. ಕೀಚಕ ಏನು ಸಾಮಾನ್ಯನಲ್ಲ, ನೆನಪಿಟ್ಕೊಳ್ಳಿ. ಕೀಚಕ ವಧೆ ಅಂದಿದ್ದೆ ದುರ್ಯೋಧನ ಗೊತ್ತಾಗ್ಬಿಡುತ್ತೆ. ಆಗ ಯುದ್ಧಕ್ಕೆ ತಯಾರಿ ಮಾಡ್ಕೊಂಡು ಬರೋದು. ಓಹೋ, ಅಲ್ಲೇ ಇರೋದು ಮತ್ಸ್ಯ ದೇಶ ಅಂದ್ರೆ ಇವತ್ತಿನ ರಾಜಸ್ಥಾನ, ನೆನ್ಪಿಟ್ಕೊಳ್ಳಿ. ಬಾರ್ಡರ್ ಆಫ್ ಪಾಕಿಸ್ತಾನ್, ಆಫಿಮ್ ಬೆಳಿತಕ್ಕಂಥ ಪ್ರದೇಶಗಳು, ನಶೆ, ಇವಾಗ ಏನೇನೋ ಆಗ್ಬಿಟ್ಟಿದೆ ಆ ಪ್ರದೇಶ. ಇದು ನಿಮ್ಮ ಬಲವನ್ನ ಸರಿಯಾಗಿ ಇಟ್ಕೊಳ್ಳಿ. ಈಗ 6 ತಿಂಗಳು ಇಟ್ಕೊಳ್ಳಿ, ನಥಿಂಗ್ ರಾಂಗ್, ಏನಾಗಲ್ಲ. ಇನ್ನಷ್ಟು ಶಕ್ತಿ, ಇನ್ನಷ್ಟು ತರ ಅನುಭವ ತರ ಸ್ಫೋಟಿಸ್ತೀರಿ. ಜೂನ್ 3ರ ಮೇಲೆ ನಿಮಗೆ ಬಲ್ಲ. ನಿಮ್ಮನ್ನು ತಡೆಯೋರುಂಟ ಮದ್ದಾನೆ. ನೀವು ಸೈಲೆಂಟ್ ಆಗಿರಿ. ಕೋಪನ ಇವೆ ಅದೇನೋ ಇಲಿ ಹಿಡಿಯೋ ಬೆಕ್ಕಿನ ಮೇಲೆಲ್ಲ ಬಿಡಬೇಡಿ. ಆ ಸಿಂಹ ಕೂತ್ಕೊಂಡು ನೋಡ್ತಿರ್ತಲ್ಲ, ಇಷ್ಟೇ. ತಿರುಗು ನೋಡಬಾರ್ದು. ಅಲ್ಲಿ ತಿರುಗಿ ನೋಡಿದ್ರೆ ನಮ್ಮ ತಲೆಗೆ ಹತ್ತುತ್ತೆ, ನಿಮ್ಗೆ ಹತ್ತುತ್ತೆ, ಇದೊಂದು ಹತ್ತುತ್ತೆ. ಅದೊಂದು ಭಯ ನನಗೆ. ಯಾಕಂದ್ರೆ ಅಲ್ಲೊಂದು 2025 ಲಾಸ್ಟಲ್ಲಿ 5 ಇದೆ. ತಲೆ ಕೆಡ್ಸುತ್ತೆ. ಇವನು ಯಾರೋ ಹಾಕೋಣ ನನ್ನ ಬಗ್ಗೆ, ಅವನ್ನ ಬಿಡಬಾರ್ದು ಕಣೆ. ಬಿಡಿ ಮಕ್ಕಳೇ, ಅವೆಲ್ಲ ಅಲ್ಲಿ ಆಡೋದಲ್ಲ. ನಾ ಯಾವಾಗ್ಲೂ ಹೇಳ್ತಿರ್ತಾನೆ, ನೋಡು, ನಿನ್ ಕೋಪವನ್ನ ಗ್ರೌಂಡಲ್ಲಿ ಬಿಡು, ಅಲ್ಲಿ ಬಿಡು. ಇನ್ಯಾರ ಮೇಲೆ ನಾವು ಹೊಡೆದು ನೀನ್ ಜೈಲಿಗೆ ಹೋಗ್ಬಿಡ್ತೀಯ? ಗ್ರೌಂಡಲ್ಲಿ ಬಿಡು. ಇಲ್ಲ ಲಾವೋದು, ವಾದದಲ್ಲಿ ಗೆಲ್ಲು. ದೊಡ್ಡ ಲಾಯರ್, ಪೊಲೀಸ್ ಆಗು. ಅಲ್ಲಿ ಕ್ರಿಮಿನಲ್ಸ್ ಅನ್ನ ಎನ್ಕೌಂಟರ್ ಮಾಡು. ಇಲ್ಲೆಲ್ಲೋ ನೀನ್ ನಾರ್ಮಲ್ ಪರ್ಸನ್ ಆಗಿ ಹೋಗಿ ಗುದ್ದು ಪ್ರಾಣ ಹೋಯ್ತು ಅಂದ್ರೆ ನಿನ್ ಜೈಲ ಜೀವನ ಪರ್ಯಂತ. ನಿನ್ ಶಕ್ತಿ ಎಲ್ಲೆಲ್ಲೋ ತೋರ್ಸೋದಲ್ಲ, ಎಲ್ಲೆಲ್ಲೂ ತೋರ್ಸೋದಲ್ಲ. ಅಲ್ಲ ನಿನ್ನ ವಿದ್ವತ್ತು, ನಿನ್ನ ದೇಹ ಶಕ್ತಿ, ಖಂಡ ಶಕ್ತಿ, ಬಲಶಕ್ತಿಗಳನ್ನ ಮಿಲಿಟರಿ ಆಫೀಸರ್ ಆಗಿ, ಡಿಫೆನ್ಸ್ ಆಫೀಸರ್ ಆಗಿ, NDA ಆಫೀಸರ್ ಆಗಿ ಅಂತ ಹೇಳ್ತಿರ್ತಾನೆ. ಇವನನ್ನ ಹಾಕಿ ಇಲ್ಲ ಅಂದ್ರೆ ಇದು ಸರ್ವನಾಶ ಆಗಿದೆ. ಮೊನ್ನೆ ಒಂದು ತಾಯಿ ಕರ್ಕೊಂಡ್ ಬರ್ತಾನೆ. ನಾನು ಹೇಳಿದೆ, ಇವನು ನಿಮ್ಮನ್ನ ಆಟ ಗಿರ್ಗಿಟ್ಲೆ ಆಡಿಸ್ಬಿಟ್ಟಿರ್ತಾನೆ ಅಂತ. 10 ವರ್ಷಕ್ಕೆ ಚಂಡಶಾಸನ ಆಗ್ಬಿಟ್ಟಿದ್ದಾನೆ. ಹೇಳಿದೆ, ತಿರುಗಿದ್ರೆ ದೇವನಾಮ ಪ್ರಿಯ, ದಯಮಾಡಿ ತಗೊಂಡೋಗಿ ಇಂಥ ಜಾಗದಲ್ಲಿಡಿ. ಹೀಗೆ ಮಾಡಿ, ಸಿಂಗಲ್ ಪೇರೆಂಟ್, ನನ್ನ ಮಾತು ಕೇಳು ತಾಯಿ,
ಶ್ರೀಕಾರದ ತಾಯಿ ಅದು. ಏನ್ ಮಾಡಿಟ್ಬಿಡ್ತಿ ಇವನ್ ಮೇಲೆ ಮುದ್ದು, ಅಯ್ಯೋ ಮಗ, ನಿಮಗೆಲ್ಲ ಲೋಕಕಂಟಕ ಆಗ್ಬಿಡ್ತಾನೆ. ಅವನ ಜಾತಕದಲ್ಲಿ ಅಂತದೊಂದಿದೆ. ಮೇಷ ಲಗ್ನದಲ್ಲಿ ಪಂಚಗ್ರಹಗಳು ಲಗ್ನದಲ್ಲೇ ರಾಮ ರಾಮ ರವ 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 ಅನ್ನತಕ್ಕಂಥ ಕಾರಣಕ್ಕೆ ರಾವಣ ಅಂತ ಹೆಸರು ಬಂದಿದ್ದು. ದಶಗಂಟನಿಗೆ ರವ 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 ಅಂತ ನರಳ್ತಾನೆ ಅವನು. ರುದ್ರವೀಣೆ ಇಟ್ಟುಕೊಂಡು ಮಾಡ್ತಿದ್ರೆ ಅದನ್ನ ಕೇಳಿ ಲೋಕ ರಗ 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 ಆಗಿ ಓಡಿ ಬರೋದು. ಅಯ್ಯೋಯಪ್ಪ ನೀನ್ ನಿಲ್ಸು ಅಂತೇಳಿ ಅವನಿಗೆ ರಾವಣ ಅಂತ ಶಿವಯ್ಯ ಕೊಟ್ಟಂತ ಹೆಸರು. ಇದು ನೆನಪಲ್ಲಿ ಇಟ್ಕೊಳ್ಳಿ. ಆದ್ದರಿಂದ ನಿಮ್ಮ ಸಂಖ್ಯೆಗೆ ನಿಜವಾಗ್ಲೂ ಹೇಳ್ತಾನೆ, ಯು ವಿಲ್ ಹ್ಯಾವ್ ಎ ವಂಡರ್ಫುಲ್ ಸಕ್ಸಸ್. ಅಧಿಕಾರ ಪಡಿತೀರಿ, ಸ್ಥಾನ ಪಡಿತೀರಿ. ಜೂನ್ವರೆಗೂ ಮಾತಾಡ್ಬೇಡಿ. ನಿಮ್ಮ ಯೋಗ್ಯತೆಗೆ ಇದು ಹೆಂಗ್ ಗೊತ್ತಾ, ನೀವೊಂದು ಬಾಸು, ಆಫೀಸ್ ಬೈ ರೀತಿಯ ವ್ಯಕ್ತಿ ಕೂಡ ನಿಮ್ ಬಗ್ಗೆ ಮಾತಾಡ್ತಾನೆ. ಈಗ ಸುಮ್ಮನಿರಿ, ಅದು ಒಳ್ಳೇದೇ. ನೀವು ತಿಳ್ಕೊಳ್ಳಿ, ಓಹೋ ಯಾರ ವೀಕ್ನೆಸ್ ಏನು, ಯಾರ ಬಲ ಏನು. ನಿಮಗ್ ಸೋಲಿಲ್ಲ ಮಕ್ಕಳೇ, ನಿಮಗ್ ಸೋಲೇ ಇಲ್ಲ. ನಿಮ್ ಶಕ್ತಿಯನ್ನೆಲ್ಲ ಇನ್ನೊಂದಷ್ಟು ಸೇರಿಸ್ಕೊಳ್ಳಿ. ಆ ಬ್ಯಾಟ್ರಿನಲ್ಲಿ ಇಟ್ಕೊಳ್ಳಿ, ಇನ್ನೊಂದು ಬ್ಯಾಟ್ರಿ ಸೇರಿಸ್ಕೊಳ್ಳಿ. ಜೂನ್ ಫಸ್ಟ್ ವೀಕ್ ಮೇಲೆ ಕದಲಿ ಬಿಡುತ್ತದೆ ನೋಡಿ. ನಿಮ್ ಸ್ಥಾನ ಹುಡ್ಕೊಂಡು ಬರುತ್ತೆ. ಎವ್ರಿಬಡಿ ಸರೆಂಡರ್ಸ್. ಭೂಮಿ, ಮನೆ, ರಿಯಲ್ ಎಸ್ಟೇಟು, ಮೈನಿಂಗು, JCB, ವಾಹನ, ದೊಡ್ಡ ಲ್ಯಾಂಡ್ಸ್ ಬಿಸ್ನೆಸ್, ದೊಡ್ಡದು ಇಲ್ಲ ಅಂಥದ್ದೊಂದು ಕನ್ಸಲ್ಟೆಂಟ್ಸು, ಮಿಲಿಟರಿ ಆಫೀಸರ್, ಪೊಲೀಸ್ ಆಫೀಸರ್, ಡಿಫೆನ್ಸ್ ಆಫೀಸರ್. ಜೂನ್ ಫಸ್ಟ್ ವೀಕ್ ವರ್ಗೂ ಅಂತ ಸ್ಥಾನಗಳಲ್ಲಿ ಇರೋರಿಗೆ ಸ್ವಲ್ಪ ತಲೆನೋವುಗಳು ತಪ್ಪಿದ್ದಲ್ಲ, ಅವಮಾನಗಳು ತಪ್ಪಿದ್ದಲ್ಲ. ಈ ತರದ್ ಏನೇನೋ ನಡೆಯುತ್ತೆ. ನೀವು ತಲೆ ಕೆಡ್ಸ್ಕೋಬೇಡಿ, ಬರುತ್ತೆ ನಿಮ್ಮನ್ನ ಅವಮಾನ ಮಾಡಿದಾಗೆ. ಪೊಲೀಸ್ ಅಧಿಕಾರಿ, ರಕ್ಷಣಾ ಅಧಿಕಾರಿ, ಜುಡಿಷಿಯಲ್ ಸಿಸ್ಟಮ್ ಅಧಿಕಾರಿ. ನೋಡಿ, ನಿನ್ನೆ ಅನ್ಕೋತೇನೆ, ಪರೋಕ್ಷವಾಗಿ ನ್ಯಾಯಾಂಗದ ಪರಮೋಚ್ಚ ನ್ಯಾಯಾಧೀಶರಾಗಿರತಕ್ಕಂಥವ್ರ ಮೇಲೆ ಒಬ್ಬರು ಮಾತಾಡ್ತಾರೆ. ಪರೋಕ್ಷವಾಗಿ ಹೆಸರು ಹೇಳೋಕೆ ಇಲ್ಲ, ಹೇಳ್ದಾಗೆ ನ್ಯಾಯಾಂಗ ವ್ಯವಸ್ಥೆಯನ್ನ ಮಾಡಿಟ್ಕೊಬಿಟ್ಟಿದ್ದಾರೆ. 10 ವರ್ಷದಿಂದ ತುಳಿದಿಟ್ಬಿಟ್ಟಿದ್ದಾರೆ. ಅದು ಮಾಡಿಟ್ಬಿಟ್ಟಿದ್ದಾರೆ. ಬೇಡ ಮಕ್ಕಳೇ, ಮಾಡೋದಕ್ಕೆ 100 ಕೆಲಸ ಇದೆ. ಅಭಿವೃದ್ಧಿ ಬಗ್ಗೆ ಮಾತಾಡೋಣ, ನೀವು ಅದೇ ಮಾಡಿ. ನಿಮ್ಗೆ ಯು ಜಸ್ಟ್ ಕೀಪ್ ಕ್ವಾಯ್ಟ್. ನೀವು ಸುಮ್ಮನೆ ಇದ್ದೀರಂದ್ರೆ ಸಿಂಹ ಶಕ್ತಿಯನ್ನೆಲ್ಲ ಕ್ರೋಢೀಕರಿಸ್ಕೊಳ್ತಿದೆ. ಜೂನ್ ಫಸ್ಟ್ ವೀಕ್ ಮೇಲೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಸ್ವಲ್ಪ ಕುಟುಂಬ ವಿಚಾರದಲ್ಲಿ ನೋವುಗಳಿರ್ತವೆ. ಅಲ್ಲೆಲ್ಲೋ ನಿಮ್ ಸುತ್ತಮುತ್ತ ಶತ್ರುಗಳು ಇದ್ದಾರೆ, ಅಲ್ಲಿ ಯಾರೋ ವಿಘ್ನ. ಗಣಪತಿ ಆರಾಧನೆ ಮಾಡ್ಕೊಳ್ಳಿ, ಗಣಪತಿ ಸೇವೆ ಮಾಡಿ, ಗಣಪತಿ ಪೂಜೆ ಮಾಡಿ, ಗಣಪತಿ ಸಂಕಲ್ಪ ಮಾಡಿ, ದುರ್ಗಾ ಪೂಜೆ ಮಾಡಿ, ದುರ್ಗೆಯ ಆರಾಧನೆ ಮಾಡಿ. ನರಸಿಂಹ, ಸುಬ್ರಹ್ಮಣ್ಯ ಇಲ್ಲ ಹನುಮ, ಮಂಗಳವಾರ ಇಲ್ಲ ಶನಿ, ಯಾವ ದಿನ ಆದ್ರೂ ಸರಿ. ಹನುಮರಿಗಾದ್ರೆ ಗುರುವಾರ ಹೋಗಿ ಒಂದು ಬೆಲ್ಲದ ದೀಪ ಹಚ್ಚಿ, ನರಸಿಂಹರಿಗಾದ್ರೆ ವಿಶೇಷವಾಗಿ ಶುಕ್ರವಾರ ಹೋಗಿ ಒಂದು ಪುಟ್ಟದ ಬೆಲ್ಲದ ದೀಪ ಹಚ್ಕೊಳ್ಳಿ. ಸುಬ್ರಹ್ಮಣ್ಯರಿಗಾದರೆ ವಿಶೇಷವಾಗಿ ಸೋಮವಾರ ಹೋಗ್ಬಿಟ್ಟು ಒಂದು ಪುಟ್ಟದಾಗ ಒಂದು ಬೆಲ್ಲದ ದೀಪ, ಬೆಲ್ಲದ ನೈವೇದ್ಯ, ಬೆಲ್ಲ ಹಾಕಿ ಮಾಡಿರೋ ನೈವೇದ್ಯ ಅವ್ರಿಗೆ ಕೊಟ್ಟು 1-3 kg ಅಕ್ಕಿ, ಒಂದು ಸ್ವಲ್ಪ ತುಪ್ಪ, ಬೆಲ್ಲ ಕೊಟ್ಟು ಪ್ರಸಾದ ಮಾಡಿ ಸ್ವಾಮಿ ಅಂತೇಳಿ ಮಾಡ್ತಾರೆ. ಆ ಥರದ ಸಂಕಲ್ಪಗಳು ತಗೊಳ್ಳಿ. ಸುಮ್ಮನೆ ಜಪಂ, ಆದಿತ್ಯ ಹೃದಯ ಸ್ತೋತ್ರಂ, ಓಂ ದುಂ ದುರ್ಗೈ ನಮ. ಅಮ್ಮ ನಾನು ಸುಮ್ಮನಿದ್ದೇನೆ, ಕೆದಕ್ಲಿ ಅವ್ರು, ಮಾತಾಡ್ಲಿ ಅವ್ರು. ಊಟ ಬಟ್ಟೆ ವ್ಯವಸ್ಥೆಗೆ ಜೂನ್ವರ್ಗೆ ಏನು ತೊಂದರೆ ಏನಿಲ್ಲ, ಅದೇನು ಅನ್ಕೋಬೇಡಿ. ಸುಮ್ಮನೆ ನಿಮ್ಮನ್ನ ಒಂಥರ, ಇದು ಭೀಷ್ಮಾಚಾರ್ಯರು ಆ ವಿರಾಟ ಪರ್ವದಲ್ಲಿ ಸಂಮೋಹನಾಸ್ತ್ರ ಬಿಡ್ತಾನಂತೆ ಅರ್ಜುನ. ಬಿಟ್ಟ ಮೇಲೆ ಭೀಷ್ಮರು ಬಿದ್ದಾಗ ನಾಟಕ ಮಾಡ್ತಾರೆ. ಅವನಿಗೆ ಗೊತ್ತಿತ್ತು, ಅರ್ಜುನನಿಗೆ ಮಾತ್ರ ಗೊತ್ತಿತ್ತು. ಅವನು ಹೇಳ್ತಾನೆ ಉತ್ತರ ಕುಮಾರನಿಗೆ, ಹುಷಾರು ತಾತ, ಅದು ದ್ರೋಣಾಚಾರ್ಯರು ಕೂಡ, ಅದು ನನ್ನ ಆಚಾರ್ಯ, ಈ ಕಡೆಯಿಂದಲೇ ಬರ್ಬೇಕು, ಪ್ರದಕ್ಷಿಣಾಕಾರ, ಹಿಂಗೆಲ್ಲ ಹೋಗ್ಬೇಡ, ಎದುರುಗಡೆ ಹೋಗ್ಬೇಡ. ಕೃಪಾಚಾರ್ಯರಿದ್ದಾರೆ ಅಲ್ಲಿ, ಗುರುಪುತ್ರ ಅಶ್ವತ್ಥಾಮ ಇದೆ. ಹಿಂಗ ಬಾ, ಅವ್ರಿಗೆ ಯಾವ ಅಸ್ತ್ರನೂ ಏನೂ ಮಾಡಲ್ಲ. ಅವ್ರು ಸುಮ್ಮನೆ, ಅವರು ಏನೋ ಒಂದು ವಿಷ್ಣು ಮಾಯಲ್ಲಿ ಮಲಗಿದ್ದಾರೆ, ಸುಮ್ಮನೆ ಬಾ, ಅವನು ಕೆದ್ಕೋದು ಬೇಡ ಅಂತ ಹೇಳ್ತಾನೆ. ಅಂದ್ರೆ ನೀವು ಈ 5 ತಿಂಗಳು ಈ ರೀತಿ ಸಂಮೋಹನದಲ್ಲಿದ್ದಾಗ ಎಲ್ಲ ಸೂಕ್ಷ್ಮವಾಗಿ ಏನ್ ಮಾಡ್ತಿದ್ದಾರೆ ಇವರು, ನನ್ನ ಹಿಂದ್ಗಡೆ, ನನ್ನ ಮುಂದ್ಗಡೆ, ಇದನ್ನ ನೋಡೋ ಸಮಯ. ಅರ್ಥ ಆಯ್ತು? ಗುಂಡಿಗೆ ಕಲ್ಗುಂಡಿ, ಒಂದು ಹಾಡು ನೆನೆಸ್ಕೊಳ್ಳಿ ನೀವು. ಗಂಡ ಬೇರುಂಡರೆ ನೀವು ಸಾಮಾನ್ಯರಲ್ಲ, ಅಸಾಮಾನ್ಯರು.
ನೀವು ಎದುರುಗಡೆ ಗುದ್ದಾಡೋರು, ಹಿಂದುಗಡೆ ಎಲ್ಲ ಹೋಗಿ ಕುಚಕ್ರ, ಅದೇನಾದ್ರು ಕುಜ ನೀಚ ಇದ್ರೆ ಬೇರೆ ಗ್ರಹಗಳ ಪ್ರಚೋದನೆ ತಂತ್ರ, ಈ ಪುಡಿ ರೌಡಿಗಳು, ಇನ್ನೊಂದು ರಕ್ತ ನೋಡೋರು, ಅದು ನೀವು ದೊಡ್ಡದು ಮಾಡೋರು ಮಕ್ಕಳೇ. ದೊಡ್ಡದೇ ಆಗುತ್ತೆ. 2025 ಈ 5 ತಿಂಗಳು ಮಾತ್ರ, 150 ದಿನ ಮಾತ್ರ. ಆ 150 ದಿನದಲ್ಲೂ ವಿಶೇಷವಾಗಿ ನಿಮಗೆ ಸ್ವಲ್ಪ ತಟಸ್ಥ ಅಷ್ಟೇ, ಇನ್ನೇನಿಲ್ಲ. ಎಲ್ಲ ಬರ್ತಿದೆ, ನಿಮಗೆ ಪೂರ್ತಿ ತಿನ್ನೋಕೆ ಒಂಚೂರು ಗಾಬರಿ, ತಗೊಳ್ಳೋದ ಬೇಡ, ಇವ್ನು ಸರಿಯಾ ಅಲ್ವಾ ಜಡ್ಜ್ಮೆಂಟ್ ಕೂತ್ಕೊಳ್ಳಿ. ಇವನು ಒಳ್ಳೆಯವನ ಕೆಟ್ಟವನ, ಏನಕ್ಕೆ ಬಂದಿದ್ದಾನೆ, ಲಾಭಗನ ನಷ್ಟನ ಇನ್ನೊಂದಕ್ಕ, ಇದಕ್ಕೆ ಕೂತ್ಕೊಳ್ಳಿ, ದುಡುಕ್ಬೇಡಿ. ಜಸ್ಟ್ ವೆಯ್ಟ್, ಅರ್ಥ ಮಾಡ್ಕೊಳಕ್ಕಷ್ಟೇ. ಸಿಂಹ ಸುಮ್ಮನೆ ಹಿಂಗೆ ನಿಂತಿದ್ದೆ, ನಾನು ಜಾಗ ಬಿಟ್ಕೊಟ್ಟಿನಿ, ಬದುಕುವಾಗ ಭಿಕ್ಷೆ ಹಾಕಿದ್ದೀನಿ ನಿನಗೆ, ನಾನು ಬಿಟ್ಟಿದ್ದೀನಿ, ನಿನಗೆ ಜಾಗ ಬಿಟ್ಟಿದ್ದೀನಿ ಹೋಗೋಕೆ ಅನ್ಕೊಳ್ಳಿ. ಅವನೇನು ಗೊತ್ತ ಅನ್ಕೊಬಿಟ್ಟಿರ್ತಾನೆ, ರವಿಶಂಕರ ನಮ್ಮ ಒಂದು ಇದಕ್ಕೆ ನಿಂತ್ಕೊಬಿಟ್ಟಿದ್ದಾನೆ, ಅವೆಲ್ಲ ಏನಿಲ್ಲ, ಇನ್ನೂ ಆಗೋಲ್ಲ. ಅವ್ರ ಅನ್ಬಿಲೀವಬಲ್. ಐ ಆಮ್ ಟೆಲ್ಲಿಂಗ್ ಯು, ನೀವು ರವಿ, ನೀವು ಭಾಸ್ಕರ, ನೀವು ಅಂಥದ್ದೊಂದು ಶಕ್ತಿ. ಸ್ಕಂದ ಭುಜಂಗ ಸ್ತೋತ್ರ ಕೇಳಿ, ಆಯ್ತಾ, ಸ್ಕಂದ ಕವಚ ಕೇಳಿ, ತುಂಬಾ ಒಳ್ಳೇದು, ತುಂಬಾ ಒಳ್ಳೇದು. ಏನೂ ಆಗಲ್ಲ ಮಕ್ಕಳೇ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ ವಿಶೇಷವಾಗಿ ಆರ್ದ್ರಾ ನಕ್ಷತ್ರ, ಮೇಷರಾಶಿ. ಚಂದ್ರ ರಾಹು ಸಾರದಲ್ಲಿದ್ದು, ಆ ರಾಹು ನಿಮಗೆ 12ನೇ ಮನೆಯಲ್ಲಿದ್ದಾನೆ. ಶನಿ ಸಾರದಲ್ಲಿದ್ದು, ಶನಿ 11ನೇ ಮನೆಯಲ್ಲಿದ್ದಾನೆ. ರಾಹು 12. ಸ್ವಲ್ಪ ತಲೆ ಕೆಡಿಸ್ತಾನೆ. ಹೇಳಿದ್ನಲ್ವಾ, ಹೊಸ ವರ್ಷದ್ದು ಈ ಧನುರ್ಮಾಸಕ್ಕೆ ಒಂದು ಸಣ್ಣ ಪೀಠಿಕೆ ಹಾಕಿರೋದ್ರಿಂದ ನಿಮ್ಮನ್ನ ಹಿಂಗೆ ನಿಂತ್ಕೊಳ್ಳಿ ಅಷ್ಟೇ. ಇವತ್ತು ಆ ಥರ ಫ್ರೀಸ್ ಅನ್ಸುತ್ತೆ, ಏನೂ ಆಗೋಲ್ಲ. ತಪ್ಪಾದ ಕೆಲಸ, ತಪ್ಪಾದ ದಾರಿಲಿ ಹೋಗಿರೋರು ಮಾತ್ರ ಗಾಬರಿ ಪಡ್ಬೇಕು. ನ್ಯಾಯದಲ್ಲಿರೋರ್ಗೆ ಯಾರು ಏನು ಮಾಡೋಕ್ಕಾಗಲ್ಲ ಮಕ್ಕಳೇ. when I am correct, why you fear? when I am here, is that clear? ಅದು ನಿಮ್ಮ ಅಂತಸ್ಸಾಕ್ಷಿಯಿಂದ ಮಾತಾಡಿಸಿ. when I am right, why should I fear? when I am right with the system. ಸಿಸ್ಟಮ್ ಜೊತೆಲಿ ನಾನು ಕರೆಕ್ಟ್ ಆಗಿದ್ದೇನೆ, ಬರೀ ಯೋಚನೆ ಮಾಡಬೇಡಿ, ದಾರಿ ತೋರಿಸುತ್ತೆ, ಭಯ ಬೀಳೋದೇನು ಇಲ್ಲ, ಎಲ್ಲ ಮಾರ್ಗದರ್ಶನ. ವೃಷಭ ರಾಶಿ ಚೆನ್ನಾಗಿದೆ. ಆಯಿಲು, ಪೆಟ್ರೋಲು, ಲಿಕ್ಕರು, ಗುಪ್ತಚರ ಇಲಾಖೆ, ಲಾಯರ್ ಇರ್ಬೋದು, ಸೈಂಟಿಸ್ಟ್ ಇರ್ಬೋದು, ರಿಸರ್ಚ್ ಇರ್ಬೋದು, ಇಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಮಿಥುನ ಕನ್ಸಲ್ಟೆಂಟ್, ಅಡ್ವೈಸರ್, ಲೀಗಲ್ ಅಡ್ವೈಸರ್, ಕೆಮಿಕಲ್ ಅಡ್ವೈಸರ್, ಒಂಥರ ಮಧ್ಯವರ್ತಿ ಕೆಲಸ, ನೋಡ್ಕೊಳ್ಳೋದು, ಸೂಪರ್ವೈಸ್ ಮಾಡೋದು, ಗೈಡ್ ಮಾಡೋದು, ಅಂತಹ ಒಂದು ವೃತ್ತಿ. ದೇವಿ ಪೂಜಾ ಆರಾಧಕರು, ದೇವಸ್ಥಾನ ನಿರ್ಮಾಣಕರು, ಇಂತಹ ಒಂದು ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಇನ್ನು ಕರ್ಕಾಟಕ ರಾಶಿ. ಚಂದ್ರ ರಾಹು ಸಾರ 12ನೇ ಮನೆ, ಏನೋ ಒಂಚೂರು ತಳಮಳ. ರಾಹು ಭಾಗ್ಯದಲ್ಲಿ ನಮ್ಮ ಮನೆ ವಿಚಾರ, ಕುಟುಂಬ ವಿಚಾರ, ಕಳೆದೋದ ವಿಚಾರ, ಬರೋ ವಿಚಾರ, ಇನ್ನೊಂದರ ಬಗ್ಗೆ ತೀರಾ ಒಂದು ತಲೆ ಕೆಡ್ಸ್ಕೊಳ್ತಕ್ಕಂಥ ಭಾವ ಆಗುತ್ತೆ. ಏನೂ ಆಗಲ್ಲ. ದುರ್ಗಾದೇವಿ ಉಪಾಸನೆ ಮಾಡಿ, ಮನಸ್ಸು ಒಂಥರ ರಾಹು ಸಾರದಲ್ಲಿದ್ದಾಗ ತರ ಗಲಿಬಿಲಿ ಗಲಿಬಿಲಿ ಗಲಿಬಿಲಿ, ಇದೇನೋ ಆದ್ರೆ ಅದೇನೋ ಆದ್ರೆ, ನಾನಾ ರೀತಿಯ ಊಹಾಪೋಹಗಳು. ಈ ಫುಡ್ ತಿಂದ್ರೆ, ಆಲೂಗಡ್ಡೆ ತಿಂದ್ರೆ ವಾಯು ಅಂತೆ, ಗೆಣಸ್ಗಡ್ಡೆ ತಿಂದ್ರೆ ಶುಗರ್ ಅಂತೆ, ಮರದ ಗೆಣಸ್ಗಡ್ಡು ಇನ್ನೂ ಶುಗರ್. ಇನ್ ಯಾವ್ದು ತಿಂತೀರಾ? ಅನ್ನೋ ಶುಗರ್ ಬಂದ್ಮೇಲೆ ಎಲ್ಲ ಯಾವ್ದು ತಿಂದ್ರು ಹೆಚ್ಚು, ಯಾವ್ದು ತಿಂದ್ರು ಕಡಿಮೆ. ನಾವು ನೋಡ್ಕೊಂಡು ತಿನ್ಬೇಕು, ಟೈಮಿಗೆ ತಿನ್ಬೇಕು, ಡಿಸಿಪ್ಲಿನ್ ಆಗಿ ತಿನ್ಬೇಕು, ವರ್ಕೌಟ್ ಇಟ್ಟು ತಿನ್ಬೇಕು ಅಷ್ಟೇ. ಇದು ನೆನಪಲ್ಲಿ ಇಟ್ಕೊಂಡು ಹೋಗಿ ಆ ತರ. ಸೊ ಇವತ್ತು ನಿಮ್ಮನ್ನ ಇದು ತಿಂದ್ರೆ ಹೆಚ್ಚು, ಇದು ತಿಂದ್ರೆ ಕಡಿಮೆ, ಶ್ರೀದೇವಿಕ್ಕಿಂತ ಏಕುವ, ಮಾಧುರಕ್ಕಿಂತ ತಕ್ಕುವ, ಈ ರೀತಿ ಇರುತ್ತೆ ನಿಮ್ಮ ಮನ್ಸು. ಕಮ್ಮಿ ಏನಲ್ವಲ್ಲ, ಮಾಧುರಕ್ಕಿಂತ ತಕ್ಕುವನೇ, ಶ್ರೀದೇವಿಕ್ಕಿಂತ ఎక్కువನೇ. ಶ್ರೀದೇವಿಕ್ಕಿಂತ ತಕ್ಕುವ, ಮಾಧುರಿಗಿಂತ ఎక్కువ. ಅಷ್ಟೇ. ದಿವ್ಯ ಭಾರತಿ ಅನ್ಕೊಳ್ಳಿ. ಇವತ್ತು ನಿಮ್ ಬದುಕು ಏನು ತೊಂದರೆ ಇಲ್ಲ. ಇನ್ನು ಸಿಂಹರಾಶಿ.
ರಾಹು ಅಷ್ಟಮದಲ್ಲಿ ಆಕಸ್ಮಿಕ ತೊಂದರೆಗಳು, ವಿಘ್ನಗಳು, ಕೆಲವು ಕಾರ್ಯಗಳ ಸ್ಪೀಡ್ಗಳಿಗೆ ವಿಘ್ನ ಬರುತ್ತೆ. ಒಂದು ಮನೆ ದೇವರು ಇಲ್ಲ ಹೊರಗಡೆ ಬರ್ತಾ ಒಂದು ಗೋಪುರಂ, ಧರ್ಮಂ, ದರ್ಶನಂ, ದೈವಂ ಇದನ್ನ ಮಾಡಿ ಒಂದು ಹಿಡಿ ಏನಾದ್ರೂ ಒಂದು ಪಶು ಪಕ್ಷಿಗಳಿಗೆ ತಿಂಡಿ ಹಾಕಿ ಹೋಗಿ 11ನೇ ಮನೆ ಚಂದ್ರ ವಿಜಯ ಯಾತ್ರೆ ಕೊಡಲೇಬೇಕು. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಚಂದ್ರ ರಾಹು ಸಾರ, ರಾಹು ಗಂಡ ರಾಹು, ಅವನು ಬೇರೆ ಶನಿಸಾರದಲ್ಲಿ ಎಲ್ಲೋ ಒಂಥರ ನಿಧಾನ ಹೋದಾಗೆ, ಸಮ್ವೇರ್ ಐ ಆಮ್ ನಾಟ್ ಹ್ಯಾಪಿ, ಯು ಆರ್ ನಾಟ್ ಹ್ಯಾಪಿ, ಐ ಆಮ್ ನಾಟ್ ಹ್ಯಾಪಿ, ಈ ಥರದ್ದು. ಬಟ್ ವೃತ್ತಿಯಲ್ಲಿ ತುಂಬ ಒಳ್ಳೆ ಯಶಸ್ಸು ಕೊಡತಕ್ಕಂಥದ್ದು. ಡಾಕ್ಟರ್ಸ್ ಆಗಿದ್ದೀರಾ, ಫಾರ್ಮಸ್ಯೂಟಿಕಲ್ ಲೈನಲ್ಲಿ ಇದ್ದೀರಾ, ಯೋಗ ಮಾಸ್ಟರ್ ಆಗಿದ್ದೀರಾ, ಡಾನ್ಸ್ ಮಾಸ್ಟರ್ ಆಗಿದ್ದೀರಾ, ಸ್ಪೋರ್ಟ್ಸ್ ಟೀಚಿಂಗ್ ಅಲ್ಲಿ ಇದ್ದೀರಾ, ಅಂತಹ ಒಂದು ವೃತ್ತಿ ಅದ್ಭುತ ಸಕ್ಸಸ್. ತುಲಾ ರಾಶಿ, ವಿಜಯಂ ಪ್ರಾಪ್ತಿ. ಯಾವ ಕೆಲಸವಾದರೂ ಎಸ್ಪೆಷಲಿ ಅನಾಲಿಸಿಸ್ ಮಾಡೋದು, ಟ್ರೇಡಿಂಗ್ ಅನಾಲಿಸಿಸ್ ಮಾಡೋದು, ಇನ್ನೊಬ್ಬರಿಗೆ ಗೈಡ್ ಮಾಡೋದು, ಇನ್ನು ಎಕ್ಸ್ಪರ್ಟ್. ನೀವು ಯಾವುದೇ ವಿಚಾರ, ಈ ಹಣ್ಣು ಬೆಳಿತೀರಂದ್ರೆ ಹಣ್ಣಿಗೆ ಸಂಬಂಧಪಟ್ಟಂಥದ್ದು, ಇದು ಯಾವ ಜಾತಿ, ಎಲ್ಲಿಂದ ತರಿಸ್ಬೇಕು, ಎಷ್ಟು ದಿನ ಬೆಳೆಯುತ್ತೆ, ಹೆಂಗ್ ಬೆಳೆಯುತ್ತೆ, ಇದು ಪ್ರೋಟೀನ್ಸ್ ಎಷ್ಟು, ಇದೆಲ್ಲ ರಿಸರ್ಚ್ ಮಾಡೋದಕ್ಕೂ ತುಂಬಾ ಒಂದು ಮೇಧಾಶಕ್ತಿ ಬೇಕು. ಅಂಥದ್ದೊಂದು ಮೇಧಾಶಕ್ತಿ ನೀವು. ಬೆಳೆಸೋರು ಬೇರೆ, ಮಾರೋರು ಬೇರೆ, ಬಟ್ ಇಂಥ ನೆಲದಲ್ಲೇ ಬೆಳಿಬೇಕು, ಹೀಗೆ ಬೆಳಿಬೇಕು, ಈ ಸೀಸನ್ಗೆ ಬೆಳೆದ್ರೆ ಈ ಸೀಸನ್ಗೆ ಬರುತ್ತೆ, ಆಗ ಒಳ್ಳೆ ಮಾರ್ಕೆಟ್ ಸಿಗುತ್ತೆ. ಆ ಮಾರ್ಕೆಟ್ ಸಿಗೋದಕ್ಕೆ ಎಲ್ಲಿಂದ ತರ್ಬೋದು, ಆ ಪ್ರೈಸಿಂಗ್ ಹೇಗೆ, ಪ್ಯಾಕಿಂಗ್ ಹೇಗೆ, ಇದೆಲ್ಲ ಡಿಸೈನ್ ಮಾಡೋ ಎಕ್ಸ್ಪರ್ಟ್ ಅಂತಹ ಆ ಥರದ ಯಾವುದೇ ವೃತ್ತಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತ ಒಂದು ಪ್ಲಾನಿಂಗ್, ಸ್ಟ್ರಾಟಜಿ, ಡಿಸೈನಿಂಗ್ ಅಲ್ಲಿ ಇರ್ತಕ್ಕಂಥ ತುಲಾ ರಾಶಿ ಅದ್ಭುತ ಸಕ್ಸಸ್. ವೃಶ್ಚಿಕ ರಾಶಿ ಸ್ವಲ್ಪ ತಳಮಳವೇ, ಚಂದ್ರ ಕಿಚಕಿ 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 ಅಂತ ಅಂತಕ್ಕಂಥದ್ದು ಇರುತ್ತೆ. ರಾಹು ಸಾರ, ರಾಹು ಬೇರೆ ಪಂಚಮ. ಹತ್ತಿರದಲ್ಲಿರೋ ಯಾವುದಾದರೂ ಉಗ್ರದೇವ, ಸುಬ್ರಹ್ಮಣ್ಯ, ನರಸಿಂಹ, ದುರ್ಗಿ, ಕಾಳಭೈರವ, ಈ ತರದ ದೇವಸ್ಥಾನಕ್ಕೆ ಹೋಗ್ತಾ, ಚಂಡಿಕೇಶ್ವರ, ಈ ತರದ ದೇವಸ್ಥಾನಗಳ ಹತ್ತಿರದಲ್ಲಿದ್ರೆ ದುರ್ಗ, ನವದುರ್ಗ ಹೋಗಿ ಬನ್ನಿ. ಆ ಮನಸ್ಸಿನ ವಿಚಲತೆ, ದೂರ ಪ್ರಯಾಣ ಬೇಡ, ದೂರದ ಮಾತು ಬೇಡ, ದೂರದ ವಿಚಾರ ಬೇಡ, ದೂರದ ರಿಸ್ಕು ಬೇಡ, ಹತ್ತಿರದ್ದು ಬೇಡ, ಏನಿದೆಯೋ ತಟ್ಟೆಲಿದೆಯೋ ಇವತ್ತು ಅದ್ರ ಕಡೆ ಗಮನ ಕೊಡಿ, ನೆಮ್ಮದಿ, ಒಂಥರ ಮಂಪರು. ಧನುಸು ರಾಶಿ, ರಾಹು ಕೇಂದ್ರದಲ್ಲಿದ್ದಾನೆ. ನಿಮ್ಮಿಂದ ಬೇರೆಯವ್ರಿಗೆ ಅನುಕೂಲ. ಆಸ್ ಅನ್ ಅಡ್ವೈಸರ್, ಮ್ಯಾನೇಜ್ಮೆಂಟ್, ಫೈನಾನ್ಷಿಯಲ್, ಇನ್ಶೂರೆನ್ಸ್ ಏಜೆಂಟ್, ಫೈನಾನ್ಷಿಯಲ್ ಸರ್ವಿಸ್ ಪ್ರೊವೈಡರ್, ಲೋನ್ ಪ್ರೊವೈಡರ್, ಈ ತರದ್ದು ಗೈಡೆನ್ಸ್ ಮಾಡುವಂತ ವೃತ್ತಿ, ಉದ್ಯೋಗ, ಅದ್ಭುತ ಪ್ರಗತಿ. ಮಕರ ರಾಶಿ, ವಿಜಯ ಪ್ರಾಪ್ತಿ. ಚಂದ್ರ 6ನೇ ಮನೆ, ರಾಹು ಸಾರ. ಎಂತ ಒಂದು ಕೆಲಸವಾದರೂ ಲೀಲಾಜಾಲವಾಗಿ ಮಾಡಿಕೊಂಡು ಬರುವಂತ ಒಂದು ಯೋಗಂ, ಯೋಗ್ಯತಾ, ವಿಶೇಷತೆ, ವೈಶಿಷ್ಟ್ಯತೆ ಇರತಕ್ಕಂತ ಒಂದು ಅದ್ಭುತವಾದ ದಿನ. ನಿಮ್ ಶಕ್ತಿಗೆ ಮೀರಿ ಮಾಡುವಂತ ಕೆಲಸಗಳು ಇವತ್ತು ಗೆಲುವು ತಂದು ಕೊಡ್ತವೆ. ಕುಂಭರಾಶಿ, ಪಂಚಮದಲ್ಲಿ ಚಂದ್ರ, ರಾಹು 2ನೇ ಮನೆ. ಸ್ವಲ್ಪ ಎಚ್ಚರಿಕೆ. ಎಲ್ಲೋ ಯಾರದೋ ಕಣ್ಣು, ಎಲ್ಲೋ ಯಾರದೋ ಒಂದು ಕುಹಕ ನೋಟ, ಎಲ್ಲೋ ನಿಮ್ಮ ಬೆಳವಣಿಗೆ ಸಹಿಸಲ್ಲ, ಯಾರೋ ಪ್ರಯೋಗ, ಊಟದಲ್ಲಿ ಮದ್ದಿಟ್ಟಿದ್ದಾರೆ, ಇಲ್ಲ ಇನ್ನೇನೋ ಮಾಡಿದ್ದಾರೆ, ಪ್ರಯೋಗ ಮಾಡಿದ್ದಾರೆ, ತಂತ್ರ ಪ್ರಯೋಗ, ಮಂತ್ರ ಪ್ರಯೋಗ, ಈ ಥರದ್ದು ಏನೇನೋ ಒಂದು ಭಾವಗಳು ಅನ್ನಿಸ್ತಕ್ಕಂಥದ್ದು ಅನ್ಸುತ್ತೆ. ಮಾತ್ರ ಹತ್ತಿರದಲ್ಲಿ ಅಮ್ಮನವ್ರ ದೇವಸ್ಥಾನ ಇದ್ರೆ 1-2 ನಿಂಬೆಹಣ್ಣು ಕಟ್ ಮಾಡಿ 4 ದೀಪ ಹಚ್ಚಿ ಹೋಗಿ. ಮನಸ್ಸಿನಲ್ಲಿ ಒಂದು 21 ಬಾರಿ ಆದರೂ ಒಂದು ಓಂ ದುಮ್ ದುರ್ಗೈ ನಮಃ, ಇಲ್ಲವೇ ಬಿಂದು ತ್ರಿಕೋಣ ವಸುಕೋಣ ದಶಾರ ಯುಗ್ಮ ಮನ್ವಸ್ತ್ರ ನಾಗದಳ ಷೋಡಶ ಪತ್ರಯುಕ್ತಂ ವೃತ್ತತ್ರಯಂಚ ಧರಣೀತ್ರಯಂಚ ಶ್ರೀಚಕ್ರರಾಜ ಉದಿತ ಪರದೇವತಾಯ. ಇಂತಹದ್ದನ್ನ ಈ ಶ್ಲೋಕವನ್ನು ಆದಷ್ಟು ಮನನ ಮಾಡ್ಕೊಳ್ಳಿ. ಯಾರು ನಿಮ್ ಸುದ್ದಿಗೆ ಬರ್ತಾರೆ ನಾನು ನೋಡ್ತೇನೆ, ಇದು ನನ್ನ ಮಾತು. ನಿಮ್ಮನ್ನು ಯಾರು ತಡೆಯೋಗ್ ಬರ್ತಾರೆ ನೋಡ್ತಾನೆ. ಆರಿದ್ರದ ಪರಿಚಯ ಅವರಿಗಿಲ್ಲ, ಆರಿದ್ರದ ಪರಿಚಯ ಅವರಿಗಿಲ್ಲ ಅಷ್ಟೇ. ಅಂಥದ್ದಲ್ಲಿ ಕೂತಿದೆ. ಅದರ ಭಾವದಲ್ಲಿ ರಾಹು, ಶನಿ ಸಾರ, ಶನಿ ನಿಮ್ಮನೇಲೆ. ಸಕ್ಸಸ್ ಇಸ್ ಕನ್ಫರ್ಮ್. ತುಂಬಾ ದೊಡ್ಡ ಸ್ಥಾನದ ಯಾವುದೇ ಕೆಲಸ, ತುಂಬಾ ದೊಡ್ಡ ಪ್ರಾಜೆಕ್ಟ್ನ ಯಾವುದೇ ಕೆಲಸವಾದರೂ ಯೋಚಿಸಿ, ಆಲೋಚಿಸಿ, ಮಂಥನ ನಡೆಸಿ ಹೆಜ್ಜೆ ಇಡಿ, ಗೆಲುವು ನಿಮ್ಮದೇ. ಇನ್ನು ಮೀನ ರಾಶಿ, ವಿಶೇಷವಾಗಿ ಚಂದ್ರ ರಾಹು ಸಾರ. ಏನೋ ಗಾಬರಿ. ಸುಖದಲ್ಲಿ ಚಂದ್ರ ಬ್ಯೂಟಿಫುಲ್, ಸುಖಕಾರಕನೇ, ಬಟ್ ರಾಹು ಸಾರದಲ್ಲಿ ಇದ್ದಾನೆ. ಸೊ ಆದ್ರಿಂದ ಬೇಕಿತ್ತ, ಇದು ಬೇಡವಾಗಿತ್ತ, ಇದು ತಗೊಳ್ಳೋದು ಓಕೆನಾ, ಬಿಟ್ರೆ ಓಕೆನಾ. ಸೊ ಆ ಕನ್ಫ್ಯೂಷನ್ ರಾಹುನು ನಿಮ್ಮ ಮನೇಲಿ ಇದ್ದಾನೆ. ನಿಧಾನ ಮಾಡಿ ಅಷ್ಟೇ. ಆ ಗಲಿಬಿಲಿ ಆಗ್ತಿದೆ,
ಟ್ರಿಪ್ಪು, ಅದೇನೋ ಹೇಳ್ತಾರಲ್ವಾ, ನೆಂಟ್ರ ಮೇಲೂ ಆಸೆ, ಅಕ್ಕಿ ಮೇಲೂ ಆಸೆ, ಅವೆಲ್ಲ ನಡೆಯಲ್ಲ. ಒಂದು ನೆಂಟ್ರ ಮೇಲೆ ಆಸೆ ಇಟ್ಕೋಬೇಕು, ಅವಾಗ ಅಕ್ಕಿ ಮೇಲೆ ಆಸೆ ಬಿಟ್ಬಿಡ್ಬೇಕು. ಇಲ್ಲ ಅಕ್ಕಿ ಮೇಲೆ ಆಸೆ ಇಟ್ಕೊಂಡ್ರೆ ನೆಂಟ್ರನ್ನ ಕರಿಬಾರ್ದು. ಎರಡು ನಡೆಯೋಕೆ ಈ ಜಗತ್ತಲ್ಲಿ ಸಾಧ್ಯವೇ ಇಲ್ಲ. ಸೊ ಇವತ್ತು ಆ ಬ್ಯಾಲೆನ್ಸ್ ಅನ್ನು ಸ್ವಲ್ಪ ಮ್ಯಾನೇಜ್ ಮಾಡಿಕೊಂಡು ಸ್ವಲ್ಪ ಬಿಟ್ಟು ಕೊಟ್ರೆ ಗೆಲುವು ನಿಮ್ಮದು. ಯಾವ್ದಾದ್ರೂ ಒಂದು ಬಿಟ್ಟು ಕೊಡಿ, ಗೆಲುವು ನಿಮ್ಮದು. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.